ನೋಡಿ, ಈ ರೀತಿಯಾಗಿ ಇದುವರೆಗೆ ನನಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದೇನೆ. ಅದಕ್ಕೊಬ್ಬರು ಹೇಳೋರು, ಭಗವದ್ಗೀತೆಯಲ್ಲಿ ಕರ್ಮ ಹೇಳಿದೆ ಅಂತ ಕೆಲವರು, ಭಕ್ತಿ ಹೇಳಿದೆ ಅಂತ ಕೆಲವರು, ಒಬ್ಬೊಬ್ಬರನ್ನೊಂದು ಆಚಾರ್ಯರುಗಳು ಅವರು ಇವರು ರಾಜಕಾರಣಿಗಳೆಲ್ಲ ಅರ್ಥ ಮಾಡ್ತಾರೆ. ಉದಾಹರಣೆಗೆ ಬಾಲಗಂಗಾಧರ ತಿಲಕರು ಯಾರೋ ದೊಡ್ಡವರು ಕರ್ಮವನ್ನು ಹೇಳಿದೆ ಅಂತ ಅರ್ಥ ಮಾಡ್ತಾರೆ, ಇನ್ನೊಬ್ರು ಭಕ್ತಿ ಹೇಳಿದೆ ಅಂತ ಅರ್ಥ ಮಾಡ್ತಾರೆ. ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಗ್ರಂಥದಲ್ಲಿ ಉಪಕ್ರಮ ಏನಿದೆ, ಉಪಸಂಹಾರ ಏನಿದೆ ನೋಡ್ಕೊಳ್ಳಿ, ಯಥಾರ್ಥ ಹೇಳಿ ಅಂತ ನಮ್ಮ ಗುರು ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಏನಿದೆ ನೋಡಿ, ಭಗವಂತ ಇತಿತೆ ಜ್ಞಾನಮಾಖ್ಯಾತಂ ಅಂತಿದೆ, ಇತಿತೆ ಭಕ್ತಿರಾಖ್ಯಾತ ಅಂತ ಶ್ಲೋಕ ಬದಲಾಯಿಸೋಕ್ಕಾಗುತ್ತೆ? ಇತಿತೆ ಕರ್ಮ ಚಾಖ್ಯಾತಂ ಅಂದ್ರೆ ಶ್ಲೋಕ ಸರಿಯಾಗುತ್ತೆ. ಹಾಗಿಲ್ವಲ್ಲ, ಅಲ್ಲೇ ಏನಂತಿದೆ? ಜ್ಞಾನಮಾಖ್ಯಾತಂ. ರೇ ರೇ ರೇ. ಆದ್ರಿಂದ ಜ್ಞಾನದಿಂದ ಉಪಕ್ರಮವಾಗಿ ಜ್ಞಾನದಲ್ಲಿ ಉಪಸಂಹಾರವಾದ ಮೇಲೆ ಭಗವದ್ಗೀತೆಯ ತಾತ್ಪರ್ಯ ಆತ್ಮಜ್ಞಾನ ಅಂತಲ್ವೇ. ಅದಕ್ಕೆ ಸಂಬಂಧಪಟ್ಟದ್ದು ಬೇರೆ ಏನಾದರೂ ಹೇಳಿ, ಅದು ಬೇರೆ ವಿಷಯ. ಮುಖ್ಯ ತಾತ್ಪರ್ಯವೇನು ಅಲ್ವೇ? ಮದುವೆ ಅಂದ್ರೆ ತಾಳಿ ಕಟ್ಟುತ್ತಾನೆ ಮುಖ್ಯವಾದ. ಅದನ್ನೇ ಮರ್ತುಬಿಟ್ಟೆ ಅಂದ್ರೆ ಪುರೋಹಿತ ಅವನ ಹಣೆ ಬರ ಏನಾಗಬೇಕು. ಬಾಕಿ ಎಷ್ಟೇ ಪುರೋಹಿತ ಮಂತ್ರ ಹೇಳಲಿ, ಏನೇ ಮಾಡಲಿ, ಮುಖ್ಯವಾಗಿ ಏನ್ ಮಾಡ್ಬೇಕು ಅವನು? ಮಾಂಗಲ್ಯ ಆಗಲಿ. ಅದೇ ಮರ್ತೋಯ್ತು ಅಂದ್ರೆ ಅವನೇ ಎಂಥ ಪುರೋಹಿತನ್ರಿ ಅವನು. ಹಾಗಾಗಬಾರ್ದಲ್ಲ ಅಲ್ವೇ? ನೋಡಿ, ಭಗವದ್ಗೀತೆ ಈಗ ನೀವು ಅಲ್ಲಾಡೋ ಆಗಿಲ್ಲ. ತತ್ವಜ್ಞಾನವೇ ಗೀತೆಯ ತಾತ್ಪರ್ಯ ಅನ್ನೋ ಒಂದಾನೊಂದು ಸಿದ್ಧಾಂತವನ್ನು ಅಲ್ಲಾಡ್ಸಕ್ ಸಾಧ್ಯ. ಜ್ಞಾನದಿಂದ ಉಪಕ್ರಮವಾಗಿದೆ, ಜ್ಞಾನದಲ್ಲಿ ಉಪಸಂಹಾರ. ಅದಕ್ಕೆ ಮತ್ತೆ ಇದನ್ನ ಇನ್ನೊಂದು ಸಮರ್ಥನೆ ಏನು? ಕೇಳಿದವನು ಯಾರಪ್ಪ? ಹೇಳಿದವನು ಭಗವಂತ. ಜ್ಞಾನ ಹೇಳಿದೀನಿ ಅಂತ ಅಂದ್ಬಿಟ್ಟು ಅವನ ಜವಾಬ್ದಾರಿ ಹೋಯ್ತು. ಹೋಗಿ ಕೇಳಿದ ಅರ್ಜುನನಿಗೆ ಯಾರೋ ಏನಾದ್ರು ಪ್ರಯೋಜನ ಆಗಿದೆಯೋ ಅಂತ. ಆಗಿದೆ. ನಷ್ಟೋ ಮೋಹ ಸ್ಮೃತಿ ಇರಲಬ್ಧ. ನೋಡಿರ, ಮೋಹ ಹೋಗ್ಬೇಕಾದ್ರೆ ಏನಾರು ಕರ್ಮ ಮಾಡಿದ ಹೋಗುತ್ತೆ, ಉಪಾಸನೆ ಮಾಡಿ ಹೋಗುತ್ತೆ, ಜ್ಞಾನ ಬರಬೇಕು. ನನ್ನ ಅಜ್ಞಾನ ಹೋಯಿತು, ತಿಳುವಳಿಕೆ ಬಂತು, ಇನ್ನೂ ಸಾಲದು. ಸ್ಥಿತೋಸ್ಮಿ ಗತ ಸಂದೇಹ, ನನ್ನ ಸಂದೇಹ ಎಲ್ಲ ಹೋಯಿತು. ಕರಿಷ್ಯೆ ವಚನಂತ ಹೋಗಬೇಕು. ಸಾಕೆ ಸಾಕು, ಇದೇನು ಬೇಕು? ಇದಿಷ್ಟು ಚೌಕಟ್ಟನ್ನು ಇಟ್ಕೊಂಡು ಮುಂದಕ್ಕೆಲ್ಲ ವಿಷಯಗಳನ್ನು ಹೇಳೋಣ. ಶಂಕರ ಭಗವತ್ಪಾದರವರ ಅತ್ಯುತ್ತಮವಾದಂತಹ ಭಾಷ್ಯ ವ್ಯಾಖ್ಯಾನ, ಭಗವದ್ಗೀತೆಗೆ ಬರೆದಿರ್ತಕ್ಕಂಥ ಅರ್ಥ ಇಷ್ಟು ಸ್ವಾರಸ್ಯವಾಗಿದೆ. ಆದರೆ ಹಾಗಾದ್ರೆ ಕರ್ಮ ಭಕ್ತಿ ಏನು ಬೇಡ ಅಂತ ಎಲ್ಲವೂ ಬೇಕು, ಅದೆಲ್ಲ ಸೆಕೆಂಡ್ರಿ. ಎರಡನೇದು ಭಗವದ್ಗೀತೆಯ ಮೂಲಭೂತವಾದಂತಹ ಪರಮ ತಾತ್ಪರ್ಯ ಯಾವ್ದ್ರಲ್ಲಿದೆ? ಜ್ಞಾನದಲ್ಲಿದೆ. ಅದಕ್ಕೋಸ್ಕರ ನಹಿ ಜ್ಞಾನೇನ ಸದೃಶಂ ಪವಿತ್ರನ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಅಂತ. ಇಷ್ಟು ಇವತ್ತು ಪೀಠಿಕಾ ರೂಪಾಯಿತರ ಮಾತು ಹೇಳಿದ್ದಾನೆ. 2ನೇ ಅಧ್ಯಾಯ 16ನೇ ಶ್ಲೋಕ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಅನಯೋಸ್ತತ್ವದರ್ಶಿಃ. ಶ್ರೀಮದ್ ಭಗವದ್ಗೀತೆಯ ತಾತ್ಪರ್ಯವನ್ನ ಮುಖ್ಯವಾದಂತಹ ಕೆಲವು ಶ್ಲೋಕಗಳ ಅನುಸಂಧಾನದ ಮೂಲಕ ನಾವೀಗ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇಡೀ ಎಲ್ಲ ಭಗವದ್ಗೀತಾ ಶ್ಲೋಕಗಳನ್ನು ಓದಿ ಅರ್ಥ ಮಾಡಬೇಕಾದದ್ದೇನೋ ನ್ಯಾಯ. ಆದರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಮುಖ್ಯವಾದಂತಹ ಶ್ಲೋಕಗಳನ್ನು ಮಾತ್ರ ಆರಿಸಿ ಶಂಕರ ಭಾಷ್ಯಾನುಸಾರವಾಗಿ ಈಗ ಗೀತೆಯ ತಾತ್ಪರ್ಯವನ್ನ ಅನುಸಂಧಾನ ಮಾಡತಕ್ಕ ಕ್ರಮಕ್ಕೆ ಒಳಪಡೋಣ. ಯಾಕೆಂದ್ರೆ ಎಲ್ಲ ಶ್ಲೋಕವನ್ನು ಓದುವುದು ಸ್ವಲ್ಪ ಶ್ರಮವಾಗಬಹುದು, ಅಲ್ಲೇ ಪ್ರತಿಯೊಂದು ಶ್ಲೋಕಕ್ಕೂ ಭಾಷ್ಯ ಇದ್ದೇ ಇದೆ. ಹೀಗಾಗಿ ಗೀತಾ ಭಾಷ್ಯವನ್ನ ಪಾಠ ಮಾಡೋ ಕಾಲದಕ್ಕೆಲ್ಲ ಓದ್ತಕ್ಕ ನ್ಯಾಯ. ಈಗ ತಾತ್ಪರ್ಯ ಗ್ರಹಣಕ್ಕೋಸ್ಕರವಾಗಿ ಈ ಕ್ರಮವನ್ನು ಅನುಸರಿಸ್ತೇವೆ. ಬೆಳಿಗ್ಗೆ ಪೀಠಿಕಾ ರೂಪವಾಗಿ ಹೇಳಿದಂಥ ಕೆಲವು ವಿಷಯಗಳು ತಮಗೆಲ್ಲ ತಿಳಿದಿದೆ. ಬಹಳ ಮುಖ್ಯವಾಗಿ ಅರ್ಜುನನಿಗೆ ಆತ್ಮಜ್ಞಾನವನ್ನ ಭಗವಂತ ಉಪದೇಶ ಮಾಡಿದ್ದಾನೆ ಎಂಬುದು ಶಂಕರ ಭಗವತ್ಪಾದರವರ ಭಾಷ್ಯದಂತೆ ನಮಗೆ ದೊರಕತಕ್ಕಂಥ ತಾತ್ಪರ್ಯ. ಅದಕ್ಕೆ ಗೀತೆ ಆಧಾರವೂ ಇದೆ ಅಂತ ಬೆಳಿಗ್ಗೆ ಹೇಳಿದ್ದೇವೆ.
ಉಪಕ್ರಮದಲ್ಲಿ ಆತ್ಮಜ್ಞಾನದ ವಿಚಾರ ಇದೆ. ಕೊನೆಯ ಒಳಗೆ ಉಪಸಂಹಾರ ಮಾಡುವಾಗಲೂ ಇತಿತೇ ಜ್ಞಾನವಾಖ್ಯಾತಂ ಅಂತ ನಿನಗೆ ಈ ಆತ್ಮತತ್ವಜ್ಞಾನವನ್ನು ಹೇಳಿದ್ದೇನೆ ಅಂತ ಭಗವಂತ ಉಪಸಂಹಾರ ಮಾಡಿ. ಯಾವುದೇ ಗ್ರಂಥದ ಒಂದು ತಾತ್ಪರ್ಯವನ್ನು ಗೊತ್ತು ಮಾಡಬೇಕಾದ್ರೆ ಇದೊಂದು ಲಿಂಗ ಅಂದ್ರೆ ಗುರುತು ಅಂತ. ಏನು ಉಪಕ್ರಮ ಏನಾಗಿದೆ, ಉಪಸಂಹಾರ ಏನಾಗಿದೆ. ಈ ಉಪಕ್ರಮೋಪಸಂಹಾರಗಳ ಒಂದಾನೊಂದು ಆಧಾರದಿಂದ ಇಡೀ ಗ್ರಂಥದ ತಾತ್ಪರ್ಯ ಏನು ಅಂತ ಗೊತ್ತು ಮಾಡುವುದು ಪೂರ್ವಿಕರ ಒಂದು ಲಕ್ಷಣ. ಅದರ ಪ್ರಕಾರ ಶಂಕರಾಚಾರ್ಯರು ಇಷ್ಟು ಪ್ರಸ್ತಾಪ ಮಾಡಿದ್ದಾರೆ. ಅರ್ಜುನನಿಗೆ ಶೋಕಮೋಹಗಳು ಉಂಟಾಗಿರೋದು ಈಗಾಗಲೇ ತಿಳಿದಿದೆ. ಆದರೆ ಆ ಶೋಕಮೋಹಗಳನ್ನು ಕಳೆಯೋದಕ್ಕೆ ಆತ್ಮಜ್ಞಾನ ಹೊರತು ಬೇರೆ ಯಾವ ಉಪಾಯವೂ ಇಲ್ಲ. ಅಜ್ಞಾನದಿಂದ ಶೋಕಮೋಹ ಉಂಟಾಗಿದೆ ಅಂದರೆ ಜ್ಞಾನದಿಂದ ಅಜ್ಞಾನವನ್ನು ಕಳೆಯೋದೇ ಬಹಳ ಮುಖ್ಯ. ಕತ್ಲೆ ಹೋಗಲಾಡಿಸೋದಕ್ಕೆ ದೀಪ ಬೇಕು, ಬೆಳಕು ಬೇಕು. ಹಾಗೆ ಆಯಿತು. ಆ ಆತ್ಮಜ್ಞಾನದ ಒಂದಾನೊಂದು ತತ್ವ ಏನು, ಆತ್ಮ ಅಂದ್ರೆ ಯಾರು, ಆತ್ಮಜ್ಞಾನ ಅಂದ್ರೆ ಏನು, ಹೀಗೆಲ್ಲ ಕೆಲವು ವಿಷಯಗಳನ್ನು ವಿವರಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮೊದಲು ಆತ್ಮ ಅನಾತ್ಮ ಅಂತ ವಿಂಗಡಿಸ್ತಾರೆ. ಅಂದ್ರೆ ಹೀಗೆ ತಿಳ್ಕೋಬಾರದು. ಸೂರ್ಯ ಚಂದ್ರ ಅಂತ ಇಬ್ಬರಿದ್ದ ಹಾಗೆ ಆತ್ಮ ಅಂತ ಒಂದು ವಸ್ತು, ಅನಾತ್ಮ ಅಂತ ಒಂದು ವಸ್ತು ಅಂತ ಎರಡಿರೋದಿಲ್ಲ. ಇರತಕ್ಕದ್ದು ಆತ್ಮ ಒಬ್ಬನೇ, ಅನಾತ್ಮ ಇಲ್ಲ. ವ್ಯವಹಾರದಲ್ಲಿ ಕೂಡ ನಾವು ಬಿಸಿಲಲ್ಲಿ ಹೋಗ್ತಾ ಇದ್ರೆ ನಾನು ನನ್ನ ನೆರಳು ಅಂತೇನೆ. ನನ್ನ ನೆರಳು ಅಂದರೆ ಅದು ನಿಜವಾಗಿ ನನ್ನಂತೆಯೇ ಒಂದು ಪದಾರ್ಥ ಅಲ್ಲ. ಯಾರೋ ಹಾಗೆ ಹೇಳಲ್ಲ, ನೋಡಿ 2 ಎಲೆ ಹಾಕ್ಬಿಡಿ ನನಗೊಂದು ನನ್ನ ನೆರಳಿಗೊಂದು ಅಂತ ಯಾರೋ ಅಂದಲ್ಲ. ಕಾರಣ ಏನು? ನೆರಳು ಅನ್ನೋದು ನನ್ನಂತೆ ಪದಾರ್ಥವಲ್ಲ. ವ್ಯವಹಾರದಲ್ಲಿ ಅದನ್ನು ನಾನು ನನ್ನ ನೆರಳು ಅಂತ ಹೇಳಬಹುದು. ಹಾಗೆ ಸತ್ ಅಸತ್ ಅಂತ ಈಗ ಸದಸದ್ವಿವೇಕವನ್ನ ಅರ್ಜುನನಿಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಸತ್ ಅನ್ನೋದು ಯಾವಾಗಲೂ ಇದ್ದುಕೊಂಡಿರ್ತಕ್ಕದ್ದು. ಅದನ್ನು ಮತ್ತೆ ಮುಂದೆ ಹೇಳ್ತಾರೆ, ಅವಿನಾಶಿತು ತದ್ವಿಧೇನ ಶ್ಲೋಕದಲ್ಲಿ. ಇಲ್ಲಿ ಸದಸದ್ವಿವೇಕವನ್ನು ಕುರಿತು ಭಗವಂತ ವಿವರಣೆ ಕೊಡ್ತಾನೆ. ಕಾರಣ ಏನು ಅಂದರೆ ಈ ಶೋಕಮೋಹಗಳು ಉಂಟಾಗಿರೋದು ಈ ಸದಸದ್ವಿವೇಕ ಇಲ್ಲದೇ ಇರೋಣದರಿಂದ ಆಗಿದೆ. ಅಂದ್ರೆ ನಿಜವಾಗಿ ಇರತಕ್ಕದ್ದು ಯಾವುದು, ಇಲ್ಲದ್ದು ಯಾವುದು ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಇಲ್ಲದ್ರ ವಿಷಯದಲ್ಲಿ ದುಃಖ ಯಾರೂ ಕೊಡೋದಿಲ್ಲ. ಅದನ್ನೇ ಹೇಳ್ತಾನೆ, ನಾನು ಶೋಚಿತು ಮರ್ಹಸಿ. ಅಪ್ಪ, ಯಾವುದು ಶಾಶ್ವತವಾಗಿ ಇಲ್ಲವೋ ಅದರ ವಿಷಯದಲ್ಲಿ ದುಃಖ ಪಡೋದಕ್ಕೆ ಕಾರಣವಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಅದು ಸರಿ. ಈಗ ಸತ್ ಅಂದ್ರೆ ಯಾವುದು, ಅಸತ್ ಅಂದ್ರೆ ಯಾವುದು, ಅದಕ್ಕೇನು ಲಕ್ಷಣ, ಇರ್ತಕ್ಕದ್ದು ಅನ್ನೋದು ಹೇಗಿರುತ್ತೆ, ಇಲ್ಲದ್ದು ಅನ್ನೋದು ಹೇಗಿರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಂತ ನಾವೆಲ್ಲ ಕೇಳಬೇಕಾದದ್ದು. ಅದರಂತೆ ಭಗವಂತ ಹೇಳ್ತಾನೆ, ಇತಶ್ಚ ಶೋಕಮೋಹ ಅಕೃತ್ವ. ಹೌದು, ಯಾವುದು ಎಂದೆಂದು ಇರತಕ್ಕದ್ದು, ಯಾವುದು ಎಂದೆಂದು ಇಲ್ಲವಾದ, ಇಲ್ಲದ್ದಿಲ್ಲ, ಇದ್ದದ್ದಿದ್ದೇ ಇರುತ್ತೆ. ಇದನ್ನು ಹೊಸದಾಗಿ ಗೀತೆಯಿಂದ ಕೇಳೋದೇನು ಅಂತ ಅನ್ನಿಸ್ಬಹುದು. ಹಾಗಾಗಲ್ಲ. ವ್ಯವಹಾರದಲ್ಲಿ ಏನಾಗಿದೆ ಅಂದ್ರೆ ಇಲ್ಲದನ್ನು ಕೂಡ ಇದೆ ಇದೆ ಅಂತ ನಾವು ಇಟ್ಕೊಂಡು ವ್ಯವಹಾರ ಮಾಡ್ತೀವಿ. ವೇದಾಂತಲ್ಲಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ನಾವು ನಿದ್ದೆ ಮಾಡ್ತಿರ್ತೇವೆ, ನಿದ್ರೆ ನಮ್ಮದೇನೆ, ಕನಸು ಬೀಳುತ್ತೆ, ಕನಸು ನಮ್ಮದೇಯ. ನಮಗೆ ಅಲ್ಲಿ ಗೊತ್ತಾಗುತ್ತೆ ನಾವೀಗ ಎಚ್ಚರದಿಂದ ಕನಸಿಗೆ ಬಂದಿದ್ದೀವಿ, ಇಲ್ಲಿರೋ ಪದಾರ್ಥ ಯಾವುದೇ ನಿಜವಲ್ಲ ಅಂತ ಕನಸಲ್ಲೇ ತಿಳ್ಕೊಳಕ್ಕಾಗುತ್ತೋ? ಆಗೋದಿಲ್ಲ. ಕನಸು ನಮ್ಮದೇ ಇರಬಹುದು, ಆದ್ರೆ ಹಾಗೆ ತಿಳ್ಕೊಳಕ್ಕೆ ಬರೋದಿಲ್ಲ. ಮತ್ತೇನು ಮಾಡ್ತೇವೆ, ಕನಸಿನಲ್ಲಿ ಇದ್ದಾಗ ಕನಸು ಪೂರೈಸುವವರೆಗೂ ಅಲ್ಲಿರೋ ಎಲ್ಲ ಪದಾರ್ಥಗಳು ಕೂಡ ಸತ್ಯ ಅಂತಲೇ ತಿಳ್ಕೊತೀವಿ. ಅದು ಎಚ್ಚರವಾದಾಗ ಬಾಧಿತವಾಗುತ್ತೆ ಅನ್ನೋದು ಬಿಟ್ಟುಬಿಟ್ರೆ ಕನಸಿನಲ್ಲಿದ್ದಾಗಲೇ ಕನಸಿನ ವಸ್ತುಗಳನ್ನು ಸುಳ್ಳು ಅಂತ ಯಾರು ತಿಳ್ಕೊಳಕ್ಕಾಗುತ್ತೆ? ಆದರೂ ಎದ್ದ ಮೇಲೆ ಏನಂತೇವೆ, ತೋರಿದ್ದೆಲ್ಲವೂ ಕನಸೇ, ಅದು ಒಂದು ಕೂಡ ನಿಜವಲ್ಲ. ಈಗ ಸದಸದ್ವಿವೇಕಕ್ಕೆ ಇದು ಒಂದು ಉದಾಹರಣೆ. ಅಸತ್ಯ ಯಾವುದು? ಕನಸು. ಸತ್ಯ ಯಾವುದು? ಎಚ್ಚರ. ಸುಮ್ಮನೆ ವ್ಯವಹಾರದಲ್ಲಿ
ಪರಮಾರ್ಥ ದೃಷ್ಟಿಯಿಂದ ಎಚ್ಚರವು ಒಂದು ಕನಸೇನೆ ಅಂತ ಅದು ಮುಂದಕ್ಕೆ ಇಟ್ಕೋಣ. ಈಗ ನನಗೆ ಗೊತ್ತಿರೋಂತೆ ಎಚ್ಚರವನ್ನು ನಾವು ಸತ್ಯ ಅಂತೇವೆ, ಕನಸನ್ನ ಸುಳ್ಳು ಅಂತೇವೆ. ಕನಸು ಕಾಣ್ತಾ ಇರುವಾಗ ಮಾತ್ರ ಕನಸನ್ನು ಸತ್ಯ ಅಂತಲೇ ತಿಳ್ಕೊಂಡು ಅದನ್ನೇ ಎಚ್ಚರ ಅಂತ ಭಾವನೆ ಮಾಡ್ತೀವಿ. ಇದನ್ನು ವೇದಾಂತದಲ್ಲಿ ಏನಂತಾರೆ, ಅವಿವೇಕ ಅಂತ. ಅಂದ್ರೆ ಕನಸನ್ನು ಕನಸು ಅಂತಲೋ ಎಚ್ಚರವನ್ನು ಎಚ್ಚರ ಅಂತಲೂ ತಿಳಿದುಕೊಳ್ಳದೆ ಕನಸಿನಲ್ಲಿ ಅದನ್ನು ಎಚ್ಚರ ಅಂತ ತಿಳ್ಕೊಳ್ಳತಕ್ಕ ಭಾವನೆ ತಪ್ಪು ಭಾವನೆ, ತಪ್ಪು ತಿಳುವಳಿಕೆ. ಇದು ಎಲ್ರಿಗೂ ಗೊತ್ತಿದೆ. ಎಚ್ಚರವಾದ ಮೇಲೆ ಅದು ಬಾಧಿತವಾಗುವುದು ನಿಜ. ಈಗ ತಳಹದಿ ಇಟ್ಕೊಂಡು, ಅನುಭವ ತಳಹದಿ ಇಟ್ಕೊಂಡು ಭಗವಂತ ಹೇಳ್ತಾನೆ, ಪರಮಾರ್ಥವಾದಂತಹ ವಸ್ತುವಿಗೆ ಅಂದ್ರೆ ಯಾವಾಗಲೂ ಎಂದೆಂದು ಯಾವ ದೇಶ ಕಾಲದಲ್ಲಿಯೂ ವ್ಯತ್ಯಾಸವಾಗದೆ ಇದ್ದಾಗಿ ಇರತಕ್ಕ ವಸ್ತುವನ್ನೇನಂತಾರೆ, ಸತ್ ಅಂತ ಕರೀತಾರೆ. ಸತ್ ಅನ್ನೋದು ಎಂದೆಂದಿಗೂ ಇರತಕ್ಕ ವಸ್ತು. ಆದ್ದರಿಂದ ನಾಭಾವೋ ವಿದ್ಯತೆ ಸತಃ. ಆ ಸದ್ವಸ್ತು ಎಂದೆಂದು ಇರತಕ್ಕದ್ದಾದ ಮೇಲೆ ಅದು ಇಂಥ ಕಾಲದಲ್ಲಾಗಲಿ ಇಂಥ ದೇಶದಲ್ಲಾಗಲಿ ಇರಲಿಲ್ಲ ಅಂತ ಹೇಳೋದು ಬರಲ್ಲ. ಸತಃ ಅಂದ್ರೆ ಸದ್ವಸ್ತುವಿಗೆ ಅಭಾವ, ಇಲ್ಲದೆ ಇರುವಿಕೆಯು ನಾ ಇರ್ಬೋದು. ಅಂದ್ರೆ ಇದೆ ಅನ್ನೋದು ಯಾವಾಗಲೂ ಇದ್ದುಕೊಂಡೇ ಇರುತ್ತೆ. ಆ ಇದೆ ಅನ್ನೋದನ್ನು ಯಾರೊಬ್ಬರು ಕೂಡ ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದು ಅನ್ನೋದನ್ನು ಗೊತ್ತು ಮಾಡ್ತಾರೆ. ಮೊದಲು ಈ ಶಬ್ದಾರ್ಥವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅದೇ ರೀತಿ ನಾಸತೋ ವಿದ್ಯತೆ ಭಾವ. ಅಸತ್ತಾಗಿರತಕ್ಕ ಪದಾರ್ಥ ಯಾವಾಗಲೂ ಇರಲ್ಲ. ಉದಾಹರಣೆಗೆ ಒಂದು ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಿದ್ರೆ ನಾವು ನೋಡಿದಾಗಲೇನೋ ಹಾವಿನ ಹಾಗೆ ಕಾಣಿಸ್ತು, ಹಾವಿನ ಹಾಗೆ ಕಾಣಿಸ್ತು ಅಂತ ನಾವೊಂದಲ್ಲ ಹಾವು ಅಂತಲೇ ಅಂತೀವಿ. ಯಾವಾಗ ಅದನ್ನು ಹಾವು ಅಂತ ತಿಳ್ಕೊಂಡಾಗ. ಆಮೇಲೆ ಯಾರೋ ಬಂದು ಅಯ್ಯೋ ಅದು ಹಾವಲ್ಲ ಒಂದು ಹಗ್ಗ ಅಂತಾರೆ. ಮತ್ತೆ ಚೆನ್ನಾಗಿ ನೋಡಿಬಿಟ್ಟು ಹೌದು ಇದು ಹಾವಲ್ಲ ಹಗ್ಗ ಅಂತೇನೋ ನಿರ್ಣಯ ಮಾಡ್ತೇವೆ. ಈ ವೇದಾಂತಿಗಳೇನು ಹೇಳ್ತಾರೆ ಅಂದ್ರೆ, ನೀವು ಅದನ್ನು ಹಾವು ಅಂತ ನಿಜ ಅಂತ ಯಾವಾಗ ತಿಳ್ಕೊಂಡಿದ್ರೋ ಆಗ್ಲೂ ಅದು ಎಂದೆಂದು ಹಾವಾಗಿ ಇರಲಿಲ್ಲ. ಮತ್ತೇನಾಗಿತ್ತು, ಹಗ್ಗವೇ ಆಗಿತ್ತು. ನಮ್ಮ ತಿಳುವಳಿಕೆಯಲ್ಲಿ ವ್ಯತ್ಯಾಸವಾಯಿತೇ ಹೊರತು ವಸ್ತು ಮಾತ್ರ ಇದ್ದಿದ್ದ ಹಾಗೆ. ಈಗ ಒಂದು ನ್ಯಾಯ ಏನು, ಯಾವುದೇ ವಸ್ತು ನಿಜವಾಗಿರ್ತಕ್ಕದ್ದು ಎಂದೆಂದೂ ಇದ್ಕೊಂಡೇ ಇರುತ್ತೆ. ಅದನ್ನು ನಾವು ಇದೆ ಅನ್ಲಿ ಇಲ್ಲ ಅನ್ಲಿ ಅದು ನಮ್ಮ ಒಂದು ತಿಳುವಳಿಕೆಗೆ ವಶವಾಗೋದಿಲ್ಲ. ಇರ್ತಕ್ಕದ್ದನ್ನ ಇಲ್ಲವಾಗಿ ಮಾಡೋದು ಸಾಧ್ಯ ಇಲ್ಲ, ಇಲ್ಲದನ್ನ ಉಂಟು ಮಾಡೋದು ಸಾಧ್ಯ ಇಲ್ಲ. ಎಷ್ಟೋ ಸಲ ಹೇಳ್ತಾರೆ, ಸ್ವಾಮಿ ನೀವು ದಯವಿಟ್ಟು ನಮ್ಮನ್ನು ಸ್ವಲ್ಪ ಪ್ರೀತಿ ಮಾಡಿ ಅಂತ ಹೇಳಿಕೊಟ್ಟು ಪ್ರೀತಿ ಮಾಡ್ಸೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಯಾಕೆ? ಆ ಪ್ರೀತಿ ಅಥವಾ ದ್ವೇಷ ಅನ್ನೋದು ಅವರವರ ಅಂತಃಕರಣದಲ್ಲಿ ಉಂಟಾಗಬೇಕೇ ಹೊರತು ಹೊಸದಾಗಿ ಮಾಡಿ ನಮ್ಮನ್ನು ಪ್ರೀತಿ ಮಾಡಿ ಅಂತ ಹೇಳೋದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಇಲ್ಲದನ್ನ ಇದೆ ಅಂತ ಮಾಡೋದಾಗ್ಲಿ ಇದ್ದದ್ದನ್ನ ಇಲ್ಲ ಅಂತ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ಒಂದು ಮಾತು ಬರೀತಾರೆ ಭಗವತ್ಪಾದರು 16ನೇ ಅಧ್ಯಾಯದ ಶ್ಲೋಕದಲ್ಲಿ, ನಾಸತೋ ವಿದ್ಯತೆ ಭಾವ ಅನ್ನುವಾಗ ಆ ಸದಸದ್ವಿವೇಕವನ್ನ ಇನ್ನಷ್ಟು ಬಿಡಿಸೋದಕ್ಕೋಸ್ಕರ ಈ ಮಾತು ಚೆನ್ನಾಗಿದೆ. ಯಥಾ, ನಾನು ಆಗಾಗ್ಗೆ ಕೆಲವು ಶಂಕರ ಭಾಷ್ಯದ ವಾಕ್ಯಗಳನ್ನು ಓದಿ ಅರ್ಥ ಹೇಳ್ತೇನೆ. ಘಟಾದಿ ಸಂಸ್ಥಾನ ಚಕ್ಷುಷಾ ನಿರೂಪ್ಯಮಾನ ಮೃದ್ಯತಿರೇಕೇಣ ಅನುಪಲಬ್ಧೇ. ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಸಂಸ್ಥಾನ ಅಂದ್ರೆ ವಸ್ತು, ಮಡಿಕೆ ಅಂತ ಒಂದು ವಸ್ತು. ಎಲ್ರಿಗೂ ನೋಡಿ ಏನು ಕೇಳಿದ ಕೂಡಲೇ ಮಡಿಕೆ ಮಡಿಕೆ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ನೀವೇನಂತೀರಿ ಅಂತ ಕೇಳೋಗೋದಿಲ್ಲ, ಮಡಿಕೆಯನ್ನು ಮಡಿಕೆ ಅಂತೇಳಿ. ಇಲ್ಲಂತಾರೆ ಗುರುಗಳು, ಚಕ್ಷುಷಾ ನಿರೂಪ್ಯಮಾನಂ ಮೃದ್ವ್ಯತಿರೇಕೇಣ ಅನುಪಲಬ್ಧೇ. ಒಬ್ಬ ಜಾಣ ಬರ್ತಾನೆ, ಮಡಿಕೆ ಯಾವ್ದಪ್ಪ ಇದೆ ಮಡಿಕೆ ಅಂತ ನಾವು ತೋರಿಸ್ತೇವೆ. ಅವನು ಹೇಳ್ತಾನೆ ಇದು ಮಡಿಕೆ ಅಲ್ಲ ಮಣ್ಣು ಅಂತ. ಈಗೇನು ಹೇಳ್ಬೇಕು ಉತ್ತರ ನಾವು? ಮಡಿಕೆ ಅಂತ ಹೇಳಿದ್ದನ್ನು ಸುಳ್ಳು ಅನ್ಬೇಕೋ ನಿಜ ಅನ್ಬೇಕೋ? ಅಂದ್ರೆ ಮಡಿಕೆ ಮಣ್ಣಿನಿಂದ ಆಗಿರೋದು ಸರಿ, ಅದನ್ನ ಆ ಆಕಾರದಲ್ಲಿದ್ದಾಗ ಆ ಮಣ್ಣನ್ನ ಮಡಿಕೆ ಅಂತ ನಾವು ಕರೆದೇ ಹೊರತು ಆಗಲೂ ಅದು ಮಣ್ಣಾಗಿಯೇ ಇತ್ತೋ ಮತ್ತೆ ಬೇರೆ ಮಡಿಕೆ ಅಂತ ಪ್ರತ್ಯೇಕವಾಗಿತ್ತೋ? ನೋಡಿದ್ರ ಇದೇ ಹೇಗೆ
ಇಬ್ಬರು ಮನುಷ್ಯರಿದ್ದೀವಿ, ಇಬ್ಬರು ಬೇರೆ ಬೇರೆ ಅಂತ ಹೇಳ್ಬಹುದು. ಒಬ್ಬನೇ ತಾನು ಕನ್ನಡಿಯಲ್ಲಿ ಕಾಣೋದು. ಎರಡಾಯ್ತಲ್ಲ ಅಂದ್ರೆ ಅದಕ್ಕೆ ನಮ್ಗೊಂದು 100 ರೂಪಾಯಿ ಕಡಿಮೆ ಆಗಿತ್ತು, ನಿಮ್ಮ ಹತ್ರ ಎಷ್ಟಿದೆ? 100 ರೂಪಾಯಿ. ಆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು 200 ಆಗುತ್ತೆ ಅಂದ್ರೆ 200 ತಗೊಂಡು ಏನ್ ಮಾಡೋದು? ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ ನಿಜ, ಆದ್ರೆ ಅದು ವಾಸ್ತವವಾಗಿ ಇಲ್ಲ. ಯಾಕೆ? ಈ ನೋಟ್ಗಿಂತ ಅದು ಪ್ರತ್ಯೇಕವಾದ ನೋಟಲ್ಲ. ಇದನ್ನೇ ಮೃದ್ ವ್ಯತಿರೇಕೇಣ ಅನುಪಲಬ್ಧೇ ಅನ್ನೋ ಮಾತನ್ನು ತೋರಿಸ್ತಾರೆ ಅಲ್ರಿ. ಮಡಿಕೆ ಮಡಿಕೆ ಅಂತ ನೀವು ಎಷ್ಟು ಬೇಕಾದ್ರೂ ಕರೀರಿ, ಅದು ನಿಜವಾಗಿ ಮಡಿಕೆ ಅನ್ನಿಸ್ಕೊಂಡಾಗಲೂ ಏನಾಗಿದೆಯಪ್ಪ? ಮಣ್ಣೆ ಆಗಿದೆ. ಅಂದ್ರೆ ಏನಾಯ್ತು? ಯಾವ್ಯಾವುದು ನಾಮರೂಪಗಳಿಂದ ತೋರುತ್ತದೆಯೋ ಅದು ಒಂದೂ ಪರಮಾರ್ಥ ಸತ್ಯವಲ್ಲ. ಇದು ವೇದಾಂತದ ಒಂದು ಗುಟ್ಟು. ಇದು ನಿಧಾನಕ್ಕಿದೆ ಸದಸದ್ವಿವೇಕ ಅಂತ. ಇದು ಎಲ್ಲೂ ಹೋಗುತ್ತೆ ಅಂತ ವಿಚಾರ ಮಾಡಿದ್ರೆ ಇಡೀ ಜಗತ್ತಿಗೆಲ್ಲ ಸಾರಭೂತವಾಗಿರತಕ್ಕ ಸತ್ ಅನ್ನೋದು ಒಂದೇ ಒಂದು ಪದಾರ್ಥ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಅಂತ ಶ್ವೇತಕೇತುವಿಗೆ ಆ ತಂದೆಯಾದ ಉದ್ದಾಲಕ ಹೇಳ್ಕೊಡ್ತಾನೆ. ಛಾಂದೋಗ್ಯೋಪನಿಷತ್ತು ಮಗು, ಒಂದೇ ವಸ್ತು ಯಾವಾಗಲೂ ಎಂದೆಂದೂ ಇರತಕ್ಕದ್ದು. ಆ ಒಂದೇ ಒಂದು ವಸ್ತು ಜಗತ್ತಾಗಿ ಪ್ರಪಂಚವಾಗಿ ನಾಮರೂಪಗಳಾಗಿ ತೋರುತ್ತೆ. ಇಷ್ಟು ಬಿಟ್ಬಿಟ್ರೆ ಏನೂ ಇಲ್ಲ. ಗುರುಗಳೊಂದು ಉದಾಹರಣೆ ಹೇಳಿ, ಒಂದು ಸ್ವೀಟ್ ಸ್ಟಾಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಹುಡುಗರಿಗೆ ಏನು ಅಂದ್ರೆ ಚಮತ್ಕಾರ. ಪಾಪ ಆ ಬೊಂಬೆ ಕೊಡ್ಸು, ಈ ಕುದುರೆ ಕೊಡ್ಸು, ಅಂಗಡಿಯವನಿಗೆ ಏನಾಗಬೇಕಾಗಿ ಯಾವ್ದು ಬೇಕಾದ್ರೂ ತಗೊಳ್ಳಿ, ಯಾಕೆ ಎಲ್ಲ ಸ್ಕ್ರೀನಲ್ಲಿ ಮಾಡಿರೋದು, ತೂಕ ಹಾಕ್ತಾನೆ ದುಡ್ಡು ತಗೋತಾನೆ. ಮಕ್ಕಳಿಗೆ ಮಾತ್ರ ಆ ನಾಮರೂಪಗಳ ಮೇಲೆ ಜ್ಞಾನ. ಕುದುರೆ ಹೇಗಿದೆ, ಮುಂಕ್ಸಿ ಹೇಗಿದೆ ಅಂತ ಅದನ್ನು ನೋಡ್ತಾ ಇರುತ್ತೆ. ಮಕ್ಕಳ ದೃಷ್ಟಿ ಹೇಗೆ ಆ ನಾಮರೂಪಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಹಾಗೆ ಅಜ್ಞಾನಿಗಳಾದಂತಹ ನಮ್ಮ ದೃಷ್ಟಿಯೆಲ್ಲ ಈ ಜಗತ್ತಿನ ನಾಮರೂಪಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಪ್ರತಿಯೊಂದು ನಾಮರೂಪವನ್ನು ನೋಡಿದಾಗ ವ್ಯವಹಾರದಲ್ಲಿ ಅದನ್ನು ಹಾಗೆ ಬಳಸ್ತೇವೆ ಅನ್ನೋದೇನೋ ನಿಜ. ಆದ್ರೆ ಅದರ ಗುಟ್ಟೇನಾಗಿದೆ? ಅದು ತನ್ನ ಒಂದಾನೊಂದು ಮೂಲ ವಸ್ತುವಿಗಿಂತ ಬೇರೆಯಾಗಿ ಇಲ್ಲೇ ಇಲ್ಲ. ಹಾಗ ಸಕ್ಕರೆ ಅಂಗಡಿಯವನಿಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ ಇಂತಾನಕ್ಕೆ ಎಲ್ಲ ಸಕ್ಕರೆಯಿಂದ ಮಾಡಿದ್ದು ಒಂದು ತೂಕ ಹಾಕ್ತಾನೆ, ದುಡ್ಡು ಅಷ್ಟೆ. ಅವನಿಗೆ ಆಕಾರಗಳಲ್ಲಿ ಯಾವುದೇ ಒಂದಾನೊಂದು ಬದಲಾವಣೆ. ವ್ಯವಹಾರದಲ್ಲಿ ನಾವು ಹೀಗೆ ಮಾಡ್ತಾ ಇರ್ತೀವಿ. ಎಷ್ಟೋ ಸಲ ನಾನೊಂದು ಉದಾಹರಣೆ ಹೇಳ್ತೀನಿ. ಈ ನವರಾತ್ರಿ ಒಳಗೆ ಮಕ್ಕಳಿಗೆ ಬೊಂಬೆ ಪಟ ಅಂತ ಇಟ್ಕೊಡ್ತಾರೆ. ಗಂಡು ಹೆಣ್ಣು ಅಂತೆಲ್ಲ ಒಂದಕ್ಕೆ ಶರಾಯಿ ಗಿರಾಯಿ ಎಲ್ಲ ಹಾಕಿರ್ತಾರೆ, ನಮಗೆ ಸೀರೆ ಉಡಿಸಿರ್ತಾರೆ. ಏನ್ ಚೆನ್ನಾಗಿದೆ ಗಂಡು ಹೆಣ್ಣು. ಬೊಂಬೆಯಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಎರಡು ಮರವೇ ಹೊರತುವೆ. ಇದ್ರಲ್ಲಿ ಗಂಡು ಬೊಂಬೆ ಹೆಣ್ಣು ಬೊಂಬೆ ನಾವು ಎಷ್ಟೇ ವ್ಯವಹಾರ ಮಾಡಿದ್ರು ಅದು ಯಾವತ್ತಾದ್ರೂ ಗಂಡಾಗುತ್ತೋ ಹೆಣ್ಣಾಗುತ್ತೋ ಏನು? ಯಾಕೆ? ಅದರ ಮೂಲ ತತ್ವ ಏನು? ಮರವೇ ಹೊರತು ಮರಕ್ಕಿಂತ ಬೇರೆ. ಅಂದ ಮೇಲೆ ಇಷ್ಟೋ ವ್ಯವಹಾರಗಳಲ್ಲಿ ಈಗ ನಾವು ನಾಮರೂಪಗಳನ್ನು ಬಳಸ್ತೇವೆ ಹೊರತು ಅದರ ನಿಜವನ್ನು ನೋಡಿದಾಗ ಆ ನಿಜಕ್ಕಿಂತ ಬೇರೆಯಾಗಿ ನಾಮರೂಪಗಳವರಿಂದ ತೋರಿದಂತಹ ಒಂದು ತೋರಿಕೆ ಖಂಡಿತ ಇಲ್ಲ. ಇದನ್ನು ಎಲ್ಲಿವರೆಗೆ ಬಳಸ್ತಾರೆ ವೇದಾಂತಲ್ಲಿ ಅಂದ್ರೆ ದಿ ಹೋಲ್ ವರ್ಲ್ಡ್, ಜಗತ್ತೆಲ್ಲ ನಾಮರೂಪಗಳಿವೆ. ಈ ನಾಮರೂಪಾತ್ಮಕವಾದ ಜಗತ್ತು ಕೇವಲ ಆ ಬ್ರಹ್ಮವೇ ಆ ರೀತಿಯಲ್ಲಿ ತೋರ್ತಾ ಇದೆಯೇ ಹೊರತು ಆ ಪರಿಣಾಮವೂ ಆಗಿಲ್ಲ, ಅಷ್ಟೊಂದು ವಸ್ತುಗಳಾಗುವುದೂ ಸಾಧ್ಯವಿಲ್ಲ. ಆದ್ದರಿಂದ ಏನಿತ್ತು ಮೊದಲೇನಿತ್ತು ಈಗಲೂ ಅದೇ ಇದೆ, ಈಗೇನಿದೆಯೋ ಮುಂದೆಯೂ ಅದೇ. ಭೂತದಲ್ಲಾಗಲಿ ವರ್ತಮಾನದಲ್ಲಾಗಲಿ ಭವಿಷ್ಯತ್ತಿನಲ್ಲಾಗಲಿ ಯಾವುದು ತನ್ನ ಸ್ವರೂಪವನ್ನ ಬದಲಾಯಿಸುವುದಿಲ್ಲವೋ ಅದಕ್ಕೆ ಸತ್ ಅಂತೆ. ಶಂಕರಾಚಾರ್ಯರು ಅದಕ್ಕೊಂದು ವಾಕ್ಯ ಕೊಡ್ತಾರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ. ಶಂಕರ ಭಾಷ್ಯವನ್ನ ಚೆನ್ನಾಗಿ ನಾವು ಮನಸ್ಸಿದ್ದು ಎಷ್ಟು ಸರಳವಾಗಿ ಹೇಳ್ತಾರೆ ಅಂದ್ರೆ ಇಷ್ಟೇನೆ. ಯಾವ್ದು ಇರತಕ್ಕದ್ದು ಯಾವ್ದು ಇಲ್ಲದ್ದು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಒಂದು ಲಕ್ಷಣ ಹೇಳ್ತೀವಿ. ನೀವು ಯಾವ ವಸ್ತುವನ್ನು ನೋಡಿ ಇದು ಇಂಥದ್ದು ಅಂತ ಗೊತ್ತು ಮಾಡ್ತೀರೋ ಆ ವಸ್ತು ತನ್ನ ಸ್ವರೂಪವನ್ನು ಎಂದೂ ಬದಲಾಯಿಸಬಾರದು. ಆದರೆ ಪ್ರಪಂಚದಲ್ಲಿ ಹಾಗಿಲ್ಲವೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಆಯಾ ಪದಾರ್ಥಗಳು ಬದಲಾಯಿಸ್ತಾ ಇರುತ್ತೆ.
ಎಷ್ಟೋ ಸಲ ಏನಾಗುತ್ತೆ ಅಂದರೆ ಆ ಬದಲಾವಣೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಈಗ ನಮ್ಮ ಶರೀರನೇ ತಗೊಳ್ಳಿ, ನಾವು ಮಕ್ಕಳಾಗಿದ್ದಾಗಲೂ ನಾನು ನಾನು ಅನ್ಕೋತಿದ್ವು, ಈಗಲೂ ನಾನು ಅನ್ಕೋತೀವಿ. ಆ ನಾನು ಅನ್ನೋದ್ರಲ್ಲಿ ಬದಲಾವಣೆ ಆಗಿದೆ ಅಂತ ನಮ್ಗೆ ಅನಿಸೇ ಇಲ್ಲ. ಯಾರು ಹೊಸ ಬಂದ್ರೆ ಏನು ಹೀಗಾಗಿಬಿಟ್ಟಿದೆಯಲ್ಲ, ಅಲ್ಲಿ ಬಿದ್ದು ಹೋಗ್ಬಿಟ್ಟಿದೆಯಲ್ಲ ಅಂದರೆ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ನಮಗನ್ಸೇ ಇಲ್ಲ ಅಲ್ಲಿ ಬಿದ್ದು ಹೋಗ್ಬಿಟ್ಟಿದೆ, ನಾನು ಮುದುಕನಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಅಲ್ಲಿ ಏನು ಕಾರಣ ಅಂತೀರಿ? ನಾನು ಅನ್ನುವುದರ ನಿಜ ಸ್ವರೂಪ ಬದಲಾಯಿಸಿಲ್ಲ. ನಾನು ಅಲ್ಲದ್ದನ್ನು ಯಾವಾಗ ನಾನು ಅಂತ ತಿಳ್ಕೊಂಡಿದ್ದೆ ಅದು ಬದಲಾಯಿಸಿಲ್ಲ ಅಷ್ಟೆ. ನಾನು ಅಲ್ಲದ್ದು ಯಾವುದೋ ಶರೀರ ಚೇಂಜ್ ಆಗಿ ಆಗುತ್ತೆ. ಅದಕ್ಕೇನು ಮಾಡೋಣ? ಯಾಗೊಬ್ಬ ನಟ ಬೇರೆ ಬೇರೆ ವೇಷಗಳನ್ನು ಹಾಕ್ತಾನ, ಹಾಗೆ ಈ ಅನಿತ್ಯವಾದಂಥ ವಸ್ತುಗಳೆಲ್ಲ ಬದಲಾಯಿಸ್ತಾ ಇರ್ತವೆ. ಈ ಗುರುಗಳೇನು ಹೇಳ್ತಾರೆ ಅಂದರೆ, ಭಗವಂತ ನೋಡಯ್ಯ, ಇಷ್ಟೇ ನೀನು ತಿಳ್ಕೋಬೇಕಾದದ್ದು ವಿವೇಕ ಅಂತ. ಯಾವುದು ಎಂದೆಂದೂ ಬದಲಾಯಿಸ್ತಾ ಇದ್ದ ಹಾಗೆ ಇರುತ್ತದೆಯೋ ಅದು ಯಾವುದು? ಆತ್ಮ. ಅದು ಬದಲಾಯಿಸುವುದಿಲ್ಲ. ನಾಭಾವೋ ವಿದ್ಯತೆ ಸತಃ. ಅದರ ಬದಲು ನಾ ಸತೋ ವಿದ್ಯತೆ ಭಾವ. ಯಾವುದು ಇಲ್ಲವೋ ಅದು ಯಾವಾಗಲೂ ಬದಲಾಯಿಸಲೇ ಇರುತ್ತೆ. ನಾನು ತಮಾಷೆಗೊಬ್ಬರಿಗೆ ಹೇಳಿ, 60 ವರ್ಷದ ಶಾಂತಿ ಗೀಂತಿ ಮಾಡ್ಕೋತಾರಲ್ಲ, ನೋಡಿ ಒಂದು ಕೆಲಸ ಮಾಡ್ಬೇಕು, ನೀವು ಮಾಡೋಕ್ಕಾಗಿತ್ತು 1ನೇ ವರ್ಷದಲ್ಲಿ ಮಗುವಾಗಿದ್ರಿ ನೀವು, ಒಂದು ಫೋಟೋ. ಹೀಗೆ ಪ್ರತಿ ಹಬ್ಬದಲ್ಲೂ ಹುಟ್ಟಿದ ಹಬ್ಬ ದಿವಸ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಉದ್ದಕ್ಕೆ 60 ವರ್ಷದಲ್ಲಿ ಫೋಟೋ ತೆಗೆಸ್ಬಿಟ್ಟು ಲೈನ ಹಾಕ್ಬಿಟ್ಟು ಯಾರು ಬಂದು ಇದ್ರಲ್ಲಿ ನೀವು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಎಲ್ಲವೂ ನಾವೇ. ಆದ್ರೂ ಒಂದಿದ್ದ ಹಾಗೆ ಇನ್ನೊಂದು. ಹಾಗಾದ್ರೆ ಬದಲಾಯಿಸ್ತಾ ಇದ್ದದ್ದು ಯಾವುದು? ಬದಲಾಯಿಸಿರೋದು ಯಾವುದು? ನೋಡಿ, ಈಗ ಸದಸದ್ ವಿವೇಕ. ನಾನು ಅನ್ನೋದು ಬದಲಾಯಿಸಿಲ್ಲ. ಈ ಶರೀರವನ್ನು ನಾನು ಅಂದ್ಕೊಂಡ ಆ ಶರೀರ ಬದಲಾಯಿಸ್ತಾ ಹೇಗೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಬದಲಾವಣೆ ಆಯ್ತು. ಏನಪ್ಪ ಅರ್ಜುನ, ಅರ್ಥವಾಯ್ತು ಅಂತಾನೆ ಭಗವಂತ. ನೋಡಿದ್ಯೋ, ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಇದ್ದದ್ದು ಹೋಗಲ್ಲ, ಇಲ್ಲದ್ದು ಎಂದೆಂದಿಗೂ ಹೊಸದಾಗಿ ಬರೋದಿಲ್ಲ. ಯಾವ್ಯಾವ್ದು ಹೊಸದಾಗಿ ಬಂದಿದೆಯೋ, ಆಗಂತುಕವಾಗಿದೆಯೋ, ಆಗಂತುಕವಾದದ್ದೆಲ್ಲ ಅನಿತ್ಯ. ಇಷ್ಟು ತಿಳ್ಕೊಂಡ್ಬಿಟ್ರೆ ಮನುಷ್ಯ ಇನ್ನು ಬೇಕಾದ ರೀತಿಯಲ್ಲಿ ತಾನೇ ವಿಚಾರ ಮಾಡ. ಇಲ್ಲಿ ಒಂದು ಧೈರ್ಯ ನಮಗೇನು? ಹಾಗಾದ್ರೆ ನಾನು ಅನ್ನೋದಕ್ಕೆ ನಾಶವಿಲ್ಲ ಅಲ್ವೇ? ಖಂಡಿತ ಇಲ್ಲ. ಯಾಕೆ? ಅದು ಪರಬ್ರಹ್ಮ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂದ್ರೆ ನಾನು ಅನ್ನೋ ಪ್ರತ್ಯಯವನ್ನಲ್ಲ ಅವರು ಹೇಳೋದು. ನಾನು ಎಂಬ ಪ್ರತ್ಯಯದಿಂದ ಯಾವ ಚೈತನ್ಯವನ್ನು ಗುರುತಿಸ್ತೀರೋ ಆ ಚೈತನ್ಯ ಸ್ವರೂಪಕ್ಕೆ ನಾಶವಿಲ್ಲ ಅಂತ. ಇದು ಮೊಟ್ಟ ಮೊದಲನೆಯದಾಗಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇರ್ತಕ್ಕಂಥ ಉಪದೇಶ. ಅದಕ್ಕಂತಾನೆ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಹಿ. ಅಪ್ಪ, ಈ ಸದಸದ್ವಿವೇಕವನ್ನು ನೀನು ಮನಸ್ಸಿನಲ್ಲಿ ಚೆನ್ನಾಗಿ ಹೊರಳಿಸು. ಇರೋದನ್ನು ಇದೆ ಅನ್ನೋ, ಇಲ್ಲದನ್ನು ಇಲ್ಲ ಅನ್ನೋ. ಯಾತಕ್ಕೆ ಇಲ್ಲದನ್ನು ಇದೆ ಅಂತ ಯಾಕೆ ತಪ್ಪು ಕಲ್ಪನೆ ಮಾಡಬೇಕು? ಈ ಶಂಕರ ವೇದಾಂತದ ಬಹಳ ಮುಖ್ಯವಾದ ಪಾಯಿಂಟ್ ಇದು. ಏನು? ಇಲ್ಲದನ್ನು ಇದೆ ಅಂತ ಕಲ್ಪನೆ ಮಾಡ್ತೀವಿ. ಮಿಥ್ಯಾಜ್ಞಾನ ಅಂತಾರದು. ಮಿಥ್ಯಾಜ್ಞಾನ ನಿಮಿತ್ತ ಸತ್ಯ ನೃತೆ ಮಿಥುನಿ ಕೃತ್ಯ. ಎಂಥ ಮಾತನಾಡಿದರು ಜನಗಳು. ವ್ಯವಹಾರದಲ್ಲಿ ಇರತಕ್ಕದ್ದನ್ನು ಇಲ್ಲದ್ದನ್ನು ಕಲಬೆರಕೆ ಮಾಡಿ ವ್ಯವಹಾರ ಮಾಡ್ತಾರೆ. ಇರತಕ್ಕದ್ದು ತತ್ವ ಪರಬ್ರಹ್ಮ, ಇಲ್ಲದೆ ಇರೋದು ಪ್ರಪಂಚ ಅಥವಾ ನಾಮರೂಪ. ನಾಮರೂಪಗಳನ್ನು ಪರಬ್ರಹ್ಮವನ್ನು ಕಲಬೆರಕೆ ಮಾಡಿ ವ್ಯವಹಾರ ಮಾಡ್ತಾರೆ. ಆದ್ದರಿಂದ ನೀವು ಪುನಃ ವಾಪಸ್ ಹಿಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ವಿವೇಕ ಮಾಡಬೇಕು. ಆತ್ಮಾನಾತ್ಮ ವಿವೇಕ ಅಂದ್ರೆ ಇದೇ ಅರ್ಥ. ಆತ್ಮನನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಅನಾತ್ಮವನ್ನು ಅನಾತ್ಮ ಅಂತ ತಿಳ್ಕೊಳ್ಳಿ. ವಿಂಗಡ ಮಾಡಿಬಿಟ್ರೆ ಆಗೋಯ್ತು. ಇರತಕ್ಕದ್ದು ಇಲ್ಲದ್ದು, ಇರತಕ್ಕದ್ದು ಸತ್ತು, ಇಲ್ಲದ್ದು ಅಸತ್. ಇದೇ ಸದಸದ್ ವಿವೇಕ ಅಂತ ಹೇಳ್ತಾರೆ. ಆದ್ದರಿಂದ ಯಾವ ಪದಾರ್ಥ ಎಂದೆಂದಿಗೂ ಇದ್ದುಕೊಂಡೇ ಇದೆಯೋ ನಾಭಾವೋ ವಿದ್ಯತೆ ಸತಃ. ಇರತಕ್ಕ ವಸ್ತುವೇ ಸದ್ವಸ್ತು. ವೇದಾಂತದ ಪ್ರಕಾರ, ಜ್ಞಾನಿಗಳ ಪ್ರಕಾರ ಸತ್ ಅನ್ನೋದು ಎಂದು ನಾಶವಾಗಲ್ಲ ಅಂದಮೇಲೆ ಯಾವ್ದು ನಾಶವಾಗಲ್ಲ? ಆ ನಾನು ಎಂಬುದರ ನಿಜ ಸ್ವರೂಪ. ಅದನ್ನು ವೇದಾಂತಲ್ಲಿ ಏನಂದ್ರು? ಆತ್ಮ. ಆ ಆತ್ಮನಿಗೆ
ಹುಟ್ಟು ಸಾವು ಏನಿಲ್ಲ. ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ. ಆ ಆತ್ಮಸ್ವರೂಪಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಇದು ಬರೀ ವ್ಯವಹಾರ. ವ್ಯವಹಾರ ಅಂದ್ರೆ ಶಬ್ದ ಪ್ರತ್ಯಯಗಳನ್ನ ಬಳಸೋದೇ ಹೊರತು ಆ ರೀತಿಯಾಗಿ ಆ ವಸ್ತು ಎಂದೆಂದಿಗೂ ಬದಲಾವಣೆ ಆಗೋದಿಲ್ಲ. ಹೀಗೆ ಹೇಳ್ತಾ ಭಗವಂತ ಅಂತಾನೆ, ಈ ನಿಜವನ್ನ ಗೊತ್ತು ಮಾಡುವುದರ ಪ್ರಯೋಜನ ಏನು ಅಂತ. ಈಗ ಇಷ್ಟು ವರ್ಷ ನಾವು ಕಾಲ ಕಳೆದಿವೆ, ಸದ್ವಿವೇಕ ಆಗಿಲ್ಲ ಅಂತ ಇಟ್ಕೊಳ್ಳಿ. ಏನ್ ಮಾಡೋದು, ಪ್ರಯೋಜನ ಏನು, ತಿಳ್ಕೊಂಡ್ರೆ ಏನ್ ಪ್ರಯೋಜನ ಅಂತ. ಪ್ರತಿಯೊಬ್ಬಕ್ಕೂ ಪ್ರಯೋಜನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಉಭಯೋರಪಿ ದೃಷ್ಟೋ ಅಂತ ಅನಯಂ ತತ್ವದರ್ಶಿ. ನೋಡಪ್ಪ, ತತ್ವದರ್ಶಿಗಳಾದ್ರೆ, ತತ್ವ ಅಂದ್ರೇನು, ಇರತಕ್ಕದ್ದು ಯಾವುದು ಹೇಗಿದೆಯೋ ಹಾಗೆ ಅದನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕೆ ತತ್ವ ಅಂತ. ಆ ತತ್ವ ಅನ್ನೋ ಶಬ್ದಕ್ಕೆ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಶಂಕರಾಚಾರ್ಯರು. ಒಂದು ಮಾತು ಹೇಳ್ತೇನೆ, ತತ್ವ ಪದೇ ಪದೇ ಈ ಶಬ್ದ ವೇದಾಂತಲ್ಲಿ ಉಪಯೋಗಿಸ್ತಿರ್ತೀವಿ. ಆದ್ದರಿಂದ ಅದರ ಗುಟ್ಟು ತಿಳ್ಕೋಬೇಕು. ತತ್ವ ಅಂದ್ರೆ ತತ್ ತ್ವಂ, ತಸ್ಯ ಭಾವ ತತ್ವಂ ಅಂತ, ಅದರ ಇರುವಿಕೆ ಅಂದ್ರೆ. ತತ್ ಅಂದ್ರೆ ಏನ್ ಹಾಗಾರೆ ಅಂತ ಹೇಳ್ತಾರೆ. ತತ್ ಅನ್ನಕ್ಕೆ ಎಷ್ಟು ದೊಡ್ಡ ಅರ್ಥ ಮಾಡ್ತಾರೆ ವೇದಾಂತಲ್ಲಿ ಅಂದ್ರೆ, ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ. ಆ ಉದ್ದಾಲಕ ಮಗನಿಗೆ ಶ್ವೇತಕೇತು ಹೇಳೋಣ. ತತ್ ಸತ್ಯಂ, ತತ್ ಅನ್ನೋದು ಯಾವಾಗಲೂ ನಿಜ ಸ್ವರೂಪ, ಸತ್ಯ ಸ್ವರೂಪ. ಓಂ ತತ್ ಸದಿತಿ ನಿರ್ದೇಶ ಅಂತ ಮುಂದೆ ಭಗವದ್ಗೀತೆಯಲ್ಲೂ ಬರುತ್ತೆ. ತತ್ ಅಂದ್ರೆ ಏನೋ ಎಂದೆಂದೂ ಇರ್ತಕ್ಕಂಥ. ಅದು ಶಂಕರಾಚಾರ್ಯ ವಿವರಣೆ ಏನಂದ್ರೆ, ತತ್ ಅನ್ನೋದು ಸಂಸ್ಕೃತ ಭಾಷೆಯ ಶಬ್ದ. ಅದು ವ್ಯಾಕರಣದ ಪ್ರಕಾರ ಪ್ರೋನೌನ್, ತದಿತಿ ಸರ್ವನಾಮಾನ್. ಅದು ಅಂತ, ಅದು ಅಂದ್ರೆ ಯಾವ್ದು ಬೇಕಾದ್ರೂ ಆಗಬಹುದು. ಅದು ಅನ್ನೋದಕ್ಕೆ ಇಂಥದೇ ಪದಾರ್ಥ ಅಂತಿಲ್ಲ. ಅದು ಅಂದ್ರೆ ಯಾವುದು ಅಂತ ಅದು ಅಂದ್ರೆ ಎಲ್ಲವೂ ಯಾವುದನ್ನು ಬೇಕಾದ್ರೂ ಅದು ಅಂತ ಕರಿಬಹುದು. ಹಾಗಾದ್ರೆ ಸರ್ವನಾಮ ಆದ್ಮೇಲೆ ಪ್ರೋನೌನ್ ಅಂತ ಇಂಗ್ಲಿಷ್ ಉಪಯೋಗಿಸ್ತೇವೆ. ನಾಮಪದದ ಬದಲು ಮಧ್ಯೆ ಮಧ್ಯೆ ಅದು ಇದು ಅಂತ ಉಪಯೋಗಿಸೋದುಂಟು. ಇಲ್ಲೇನರ್ಥ ಅಂದ್ರೆ, ಸರ್ವನಾಮ ಅನ್ನೋ ಶಬ್ದಕ್ಕೆ ನೋಡಿ, ಸರ್ವಂಚ ಬ್ರಹ್ಮ ಅಂದ್ರು. ಎಷ್ಟು ಚೆನ್ನಾಗಿದೆ. ಸರ್ವನಾಮ ಅಂದ್ರೆ ವ್ಯಾಕರಣದ ಪ್ರಕಾರ ಪ್ರೋನೌನ್ ಅರ್ಥ ಸರಿ. ಇಲ್ಲಿ ಸರ್ವನಾಮ ಅಂದ್ರೆ ಸರ್ವವು ಏನೋ ಬ್ರಹ್ಮ. ಹಾಗಾದ್ರೆ ತತ್ ಅನ್ನೋ ಶಬ್ದಾರ್ಥ ಏನು, ಸರ್ವಂಚ ಬ್ರಹ್ಮ ತಸ್ಯ ನಾಮ ತದಿತಿ. ಯಾವುದು ಎಲ್ಲವೂ ಆಗಿದೆಯೋ ಅದನ್ನು ತತ್ ಅಂತ ಕರೆಯೋದಷ್ಟೇ, ಇನ್ನೇನು ಇಲ್ಲ. ಸರ್ವವೂ ಬ್ರಹ್ಮವಾಗಿದೆ, ಆ ಬ್ರಹ್ಮಕ್ಕೇನು ಹೆಸರು, ಅದು ಅಂತ. ಅದು ಅಂದ್ರೆ ಯಾವುದು ಬೇಕಾದ್ರೂ ಆಗಬಹುದು. ಆಮೇಲೆ ತತ್ವ ಅಂದ್ರೆ ಏನು, ತಸ್ಯ ಭಾವ ತತ್ವ, ಅದೇ ಆಗಿರುವಿಕೆ. ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಮೂಲಭೂತವಾದ ತತ್ವವನ್ನು ಹೇಳ್ಕೋಬೇಕು. ನೀವೊಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಗುರುಗಳು ಹೇಳ್ತಾ ಇದ್ದಿದ್ದು, ಈಗ ಅರ್ಥವಾಗುತ್ತೆ ನಿಮಗೆ. ಒಬ್ಬೇನು ಮಾಡಿದ್ನಂತೆ, ಈ ಕಬ್ಬಿನ ಗದೆ ಹೋಗಿ ನೋಡಿದ. ಏನೋ ಕಬ್ಬು ಕಂಡ್ರೆ ಒಂದು ಸ್ವಲ್ಪ ದ್ವೇಷ ಇತ್ತು. ಯಾಕೆ ಅಂತ, ಅವನಿಗೆ ಡಾಕ್ಟರ್ ಸಿಹಿ ತಿನ್ಬೇಡ ಅಂತ ಹೇಳಿದ್ರು, ಏನೋ ಸಿಹಿ ಬೇಡ ಅನಿಸ್ಬಿಟ್ಟಿತ್ತು. ಕಬ್ಬು ನೋಡ್ದ, ಈ ಕಬ್ಬಿನಲ್ಲಿರೋ ಸಿಹಿಯನ್ನ ನಾಶ ಮಾಡ್ಬಿಡ್ಬೇಕು ಅಂತ ಅವ್ನು ತಿನ್ನೋ ಹಂಗಿಲ್ವಲ್ಲ, ಅದಕ್ಕೆ ಕೋಪ ಬಂತು ಅವನಿಗೆ. ಸರಿ ಎಂದ, ಏನ್ ಮಾಡ್ದ, ಕಬ್ಬನೆಲ್ಲ ಕೊಡ್ದ. ಆಯ್ತು, ಕಡಿದ ಮೇಲೆ ಸಿಹಿ ಹೋಗಿರಬಹುದು ಅನ್ಕೊಂಡ. ಅದು ಹೋಗುತ್ತೆ, ಸ್ವರೂಪ ಅಲ್ವೇ ಸಿಹಿಯಾಗಿ. ಸರಿ, ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟ. ಹಿಂಡಿ ಬಿಟ್ಮೇಲೆ ಇನ್ನೇನು ಅದರ ಕೆಲಸ ಮುಗಿಯಿತು ಅಂತ ಸಿಪ್ಪೆ ಬಿಸಾಕ್ಬಿಟ್ಟು ಸಿಹಿ ಹೋಯಿತು ಅಂತ ಸ್ವಲ್ಪ ಅನುಮಾನ ಆಯ್ತು. ಏನಂತ, ಅಕಸ್ಮಾತ್ ಸಿಪ್ಪೆ ಇಲ್ಲದೆ ಇರಬಹುದು, ರಸ ಬಂತಲ್ಲ ಅದ್ರಲ್ಲಿ ಏನಾದ್ರು ಸಿಹಿ ಸೇರ್ಕೊಂಡ್ಬಿಟ್ಟಿದ್ದು, ಏನ್ ಮಾಡೋದು ಅಂತ ಕುಡಿದ್ ನೋಡ್ದ. ಹೇಗಿತ್ತು, ಎಲ್ಲ ನೋಡಿದ್ರ ಇಷ್ಟೆಲ್ಲ ಹಿಂಡಿ ಹಾಕಿದ್ರು ಈ ಸಿಹಿ ಹೋಗಲೇ ಇಲ್ವಲ್ಲ ಅಂತ ಸಿಟ್ಟು ಬಂತು. ಸರಿ, ಇದನ್ನೆಲ್ಲ ಚೆನ್ನಾಗಿ ಕಾಯಿಸ್ಬಿಡೋದು ಅಂತ ಕಾಯಿಸ್ತು. ಎಲ್ಲ ಗಟ್ಟಿಯಾಗಿ ಹೋಗುದು, ನೀರೆಲ್ಲ ಹೊಟ್ಟೋಗುದು. ಆದ್ರಿಂದ ಸಿಹಿ ನಾಶವಾಯಿತು ಅಂತ ತಿಳ್ಕೊಂಡೆ. ಮತ್ತೆ ಅನುಮಾನ ಆಯ್ತು, ಗಟ್ಟಿ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ವಿ, ಬಾಯಿ ಹಾಕೊಂಡೆ, ಇನ್ನೂ ಸಿಹಿ ಆಯ್ತು. ಹೀಗೊಂದ ಕಟ್ಟು ಕತೆ ಹೇಳು. ಈಗ ಆ ಸಿಹಿಯನ್ನ ನಾಶ ಮಾಡುವುದು ಅನ್ನೋದು ಸಾಧ್ಯ ಆಯ್ತು ಅವನ ಕೈಲೇ? ಯಾಕಾಗಲಿಲ್ಲ? ಅದು ನಿಜ ಸ್ವರೂಪ. ಹಾಗೆ ನಮ್ಮ ಆತ್ಮ ಸಿಹಿ ತಿಳ್ಕೊಳ್ಳಿ. ಶರೀರ ಬರಲಿ ಹೋಗಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ವಯಸ್ಸಾಗ್ಲಿ ಮುದುಕನಾಗ್ಲಿ, ಏನೇನು ನಮ್ಮ ಆತ್ಮನಿಗೆ ಒಂದಿಷ್ಟು
ಎಷ್ಟು ಅಂಟಲ್ಲ. ಅವಿನಾಶೀವ ಅರೇ ಅಯಮಾತ್ಮ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ ನೋಡಿ ಮಾತು, ಎಂಥ ಮಾತು. ಆದ್ರೆ ಆತ್ಮನನ್ನೇ ಆತ್ಮ ಅಂತ ತಿಳ್ಕೊಳ್ಳೋವರಿಗೆ ಇದು ಅಜಿತಿ. ಆತ್ಮನಲ್ಲದನ್ನ ಆತ್ಮ ಅಂತ ತಿಳ್ಕೊಂಡ್ರೆ ಅಜ್ಞಾನ, ಆತ್ಮನನ್ನೇ ಆತ್ಮ ಅಂತ ತಿಳ್ಕೊಂಡ್ರೆ ಬ್ರಹ್ಮಜ್ಞಾನ. ಇಷ್ಟೇ ವ್ಯತ್ಯಾಸ. ಈಗ ನಮಗಾಗಿರತಕ್ಕ ಕಾಯಿಲೆ ಏನು ಅಂದ್ರೆ ತಾನಲ್ಲದನ್ನು ತಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ತಾನಲ್ಲದನ್ನು ಎಷ್ಟು ದಿವಸ ತಾನೇ ಅದನ್ನು ಕಾಪಾಡಕ್ಕಾಗತ್ತೆ? ಏನಾದ್ರು ವ್ಯತ್ಯಾಸ ಆಗೋದು, ಬದಲಾವಣೆ ಆಗೋದು, ಹೆಚ್ಚು ಕಮ್ಮಿ ಆಗೋದು ಆಗ್ತಾನೇ. ಆದ್ದರಿಂದಲೇ ಅವ್ರು ಹೇಳಿದ್ರು, ಒಂದು ನಿಜವನ್ನ ನೀವು ಚೆನ್ನಾಗಿ ಮನಸ್ಸಿಗೆ ತಂದ್ಕೊಳ್ಳಿ, ಇದ್ದದ್ದು ಹೋಗಲ್ಲ, ಇಲ್ಲದ್ದು ಬರೋದಿಲ್ಲ. ನಾ ಸತೋ ವಿದ್ಯತೆ ಭಾವ, ನ ಭಾವ ವಿದ್ಯತೆ ಸತಃ. ಹಾಗೆಯೇ ಉಭಯೋರಪಿ ಅಂದ್ರೆ ಸತ್ ಅಸತ್ ಎಂಬುದರ ಅಂತ. ಅಂತ ಅಂದ್ರೆ ನಿರ್ಣಯ ಅಂತ. ಸತ್ ಅನ್ನೋದ್ರ ನಿರ್ಣಯ ಏನು, ಅಸತ್ ಅನ್ನೋದ್ರ ನಿರ್ಣಯ ಏನು ಎಂಬುದು ದೃಷ್ಟ, ಕಾಣಲ್ಪಟ್ಟಿದೆ, ಕಂಡುಕೊಂಡವರು ಇದ್ದಾರೆ. ಅವ್ರಿಗೇನು ಹೆಸರು? ತತ್ವದರ್ಶಿಗಳು. ನೋಡಿದ್ರ ತತ್ವ ಅನ್ನೋ ಶಬ್ದ ಕೂಡ ಅರ್ಥ ಮಾಡ್ತಾರೆ. ತತ್ವ ಅಂದ್ರೆ ತತ್ ಅಂದ್ರೆ ಪರಬ್ರಹ್ಮ, ಅದರ ಹೆಸರೇ ತತ್ವ ಅಂತ. ಅದನ್ನೇ ಯಾರು ನಿಜವಾಗಿ ಚಿಂತಿಸುತ್ತಾರೆಯೋ, ಆ ಸ್ವರೂಪವನ್ನೇ ನೇರಾಗಿ ಕಂಡುಕೊಂಡಿದ್ದಾರೆಯೋ ಅವರಿಗೆ ತತ್ವದರ್ಶಿಗಳು ಅಂತ ಹೆಸರು. ತತ್ವದರ್ಶಿಗಳನ್ನು ಉದಾಹರಿಸಿದ್ದಕ್ಕೆ ಸಮನ್ವಯ ಕೊಡ್ತಾರೆ ಶಂಕರಾಚಾರ್ಯರು. ಅರ್ಜುನನಿಗೆ ಹೇಳ್ತಾನೆ ಭಗವಂತ, ನೀವು ಅರ್ಜುನ, ಈಗ ನೀ ದುಃಖ ಪಡ್ತಾ ಶೋಕ ಮೋಹಗಳಿಗೆ ಒಳಪಟ್ಟಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂದ್ರೆ ನಿನಗೆ ತತ್ವ ಗೊತ್ತಿಲ್ಲ, ತತ್ವವನ್ನು ತಿಳಿದಿಲ್ಲ ನೀನು. ಮತ್ತೇನು ತಿಳ್ಕೊಂಡಿದ್ಯಾ? ಇವರೆಲ್ಲ ನಾನು ನನ್ನವರು ಅಂತ ಹೀಗೆಲ್ಲ ಭ್ರಾಂತಿ ಮಾಡ್ಕೊಂಡಿದ್ಯಾ. ಅದನ್ನು ಬಿಡು. ಯಾವುದು ನಾಶವಾಗುವುದಿಲ್ಲವೋ ಅದು ತತ್ವ ಅಂತ ಹೇಳಾಗಿದೆ. ಯಾವುದು ಬದಲಾವಣೆ ಆಗುತ್ತೋ ಅದು ತತ್ವ ಅಲ್ಲ, ಅದು ಅಸತ್ ಅಂತ ಆಗಿದೆ. ಅಸತ್ತನ್ನು ಅಸತ್ ಅಂತಲೋ, ಸತ್ತನ್ನು ಸತ್ ಅಂತಲೋ ವಿವೇಕ ಮಾಡಿ ತಿಳ್ಕೊ. ಸತ್ ಯಾವಾಗಲೂ ಅಸತ್ತಾಗಲಿ, ಅಸತ್ತಾಗಿರೋದು ಸತ್ತಾಗಲ್ಲ. ನಾ ಸತ್ವ ವಿದ್ಯತೆ ಭಾವ, ನಾ ಭಾವ ವಿದ್ಯತೆ ಸತಃ. ಆದ್ದರಿಂದ ಯಾವ ತತ್ವದರ್ಶಿಗಳು ಈ ನಿಜವನ್ನ ಅರಿತು ಸತ್ತನ್ನೇ ಸತ್ಯೆಂಬುದಾಗಿಯೋ, ಸತ್ತಲ್ಲದನ್ನು ಅಸತ್ಯೆಂಬುದಾಗಿಯೋ ವಿಂಗಡಿಸಿ ಸದಸದ್ವಿವೇಕವನ್ನು ಮಾಡಿಕೊಂಡು ತಿಳ್ಕೋತಾರೆಯೋ ಅವರ ದೃಷ್ಟಿಯನ್ನ ಆಶ್ರಯಿಸಿದರೆ ಈ ನಿನ್ನ ಶೋಕ ಮೋಹಗಳೆಲ್ಲ ಇಲ್ಲವಾಗುತ್ತದೆ. ಯಾರಿಗೋಸ್ಕರ ಅದು ಕೊಡಬೇಕು? ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕ ವಿಕಾರವು ಬದಲಾವಣೆ ಇಲ್ಲದೆ ಇದ್ದವಷ್ಟು ಇದ್ದಂತೆಯೇ ಇರಬೇಕು ಅಂದ್ರೆ ಅದೇನಾಗಿದೆ? ಸದ್ವಸ್ತುವೇ ಆಗಿರಬೇಕು. ಅವಿನಾಶಿತು ತದ್ವಿಧಿ ಏನ ಸರ್ವ ವಿನಾಶಮವ್ಯಯಸ್ಯ. ಇಲ್ಲ ಹನುಮಂತರಾಯಂಗ್ ತಿನ್ನೋ ಟೋಪಿ ಅಂದ್ರೆ ಎಷ್ಟಾಗತ್ತೆ? ಆಗ್ಲಿಲ್ಲ, ಒಂದು ಟೋಪಿ ಹೊಲಿಸ್ಬಿಟ್ಟು ಒಪ್ಸ್ಬಿಟ್ಲಂತೆ. ಹೇಗೆ ಬಂಗಾರ ಟೋಪಿ ಅಂತ ಹೇಳ್ಬಿಟ್ಟು ಹತ್ತಿರ ಹಾಕ್ಬಿಟ್ಟಿಲ್ಲ ಅಂತ ಯಾರೋ ಕೇಳಿದಂತಿಲ್ಲ. ಇಲ್ಲ, ನಮ್ಮ ಮಗುಗೆ ಬಂಗಾರ ಅಂತ ಹೆಸರಿಟ್ಟಿದ್ದೇನೆ, ಅದಕ್ಕೆ ಟೋಪಿ ಹೊಲಿಸಿದ್ದೆ, ಬಂಗಾರದ ಟೋಪಿ ಅಂತ. ಹನುಮಂತರಾಯ ಟೋಪಿ ಬಿದ್ದ. ತಮಾಷೆಗಳು ಸಾಧ್ಯ. ಬಂಗಾರದ ಟೋಪಿ ಅನ್ನೋ ಶಬ್ದಕ್ಕೆ ಬಂಗಾರ ಅಂತಕ್ಕ ಮಗುವಿನ ಟೋಪಿ ಅಂತ ಅರ್ಥ ಮಾಡಿದ್ರೆ ಎಷ್ಟು ತಪ್ಪೋ ಹಾಗೆ ಆಗುತ್ತಿಲ್ಲ ಕೂಡ. ಅಸತ್ತನ್ನು ಅಸತ್ ಅಂತಲೋ, ಸತ್ತನ್ನು ಅಸತ್ ಅಂತಲೋ ಮಿಥ್ಯಾಜ್ಞಾನದ ತಿಳ್ಕೊಂಡ್ರೆ ಹೋಯ್ತು. ಹಾಗಾಗಬಾರ್ದು. ಮತ್ತೇನಾಗಬೇಕು? ಅವನು ಹೇಳ್ತಾನೆ ಭಗವಂತ, ತತ್ವದರ್ಶಿಗಳ ದೃಷ್ಟಿಯನ್ನೇ ನೀನು ಆಶ್ರಯಿಸಿ ಶೋಕ ಮೋಹಗಳನ್ನು ಕಳೆದುಕೊಳ್ಳಬೇಕು. ಯಾಕೆ ಅಂದ್ರೆ ಆ ಆತ್ಮವಸ್ತು ಎಂದೆಂದು ನಿತ್ಯ ಸತ್ಯವಾದಂತಹ ವಸ್ತು. ಆದ್ದರಿಂದಲೇ ಆ ಆತ್ಮನನ್ನ ನಾಶ ಮಾಡುವುದು ಯಾವನಿಂದಲೂ ಸಾಧ್ಯವಿಲ್ಲ. ಅವಿನಾಶಿತು ತದ್ವಿಧಿ, ಅದು ಅವಿನಾಶಿ, ನಾಶರಹಿತವಾದದ್ದಾಗಿದೆ. ಇನ್ನು ಅದಕ್ಕೆ ಲಕ್ಷಣ ಹೇಳ್ತಾರೆ, ಏನ ಸರ್ವಮಿದಂ ತತಂ. ಇನ್ನು ಚೆನ್ನಾಗಿ, ಯಾವ ಆ ವಸ್ತುವಿನಿಂದ ಇದಂ ಸರ್ವಂ, ಈ ನಾಮರೂಪಾತ್ಮಕವಾದ ಜಗತ್ತೆಲ್ಲವೂ ತತಂ ವ್ಯಾಪ್ತಂ, ಎಲ್ಲವೂ ವ್ಯಾಪ್ತವಾಗಿದೆಯೋ ಅಂತ. ಇದೊಂದು ದೊಡ್ಡ ತತ್ವ, ನಿಧಾನವಾಗಿ ಅರ್ಥ ಮಾಡಬೇಕು. ನಮಗೆಲ್ಲ ಲೋಕದಲ್ಲಿ ಇಂದ್ರಿಯಗಳಿಗೆ ಕಾಣೋದೆಲ್ಲ ನಾಮರೂಪಗಳು ಕಾಣ್ತವೆ. ಒಂದೊಂದನ್ನು ಬಿಡಿಬಡಿ ಬಿಡಿಬಡಿ ಅಂತಲೇ ತಿಳ್ಕೊಂಡಿದ್ದೇವೆ. ಅಷ್ಟು ಸರಿ. ಆದರೆ ಇಷ್ಟಕ್ಕೆಲ್ಲ ಆಧಾರವಾಗಿರ್ತಕ್ಕದ್ದು ಆ ಪರಬ್ರಹ್ಮತತ್ವ. ಅದನ್ನೇ ಅವಿನಾಶಿ. ಯಾಕೆ? ಏನ ಸರ್ವಮಿದಂ ತತಂ ಅಂತಾನೆ ಭಗವಂತ. ಆ ಪರಬ್ರಹ್ಮದಿಂದಲೇ, ಆ ಆತ್ಮನಿಂದಲೇ
ಇದೆಲ್ಲವೂ ಇದಂ ಅಂದ್ರೆ ನಾಮರೂಪಗಳು. ಈ ನಾಮರೂಪಗಳೆಲ್ಲವೂ ವ್ಯಾಪ್ತವಾಗಿದೆ ಅಂದ್ರೆ ಅದರಲ್ಲಿ ಅಡಕವಾಗಿ ಬಿಟ್ಟಿವೆ ಅಂತ. ಏನಾದರೂ ತೋರಿಸ್, ಈ ಸಿನಿಮಾಕ್ಕೆ ಹೋಗ್ತೇವೆ, ಎಲ್ಲ ನೋಡ್ತೀವಿ, ಬಹಳ ಚೆನ್ನಾಗಿತ್ತು ಅಂತ, ಕಥೆ ಚೆನ್ನಾಗಿತ್ತು ಅಂತ ಎಲ್ಲ ನೋಡ್ಕೊಂಡು ಬರ್ತೇವೆ. ಆದ್ರೆ ಆ ಪರದೆ ಹೇಳುತ್ತೆ ಎಲ್ಲ ನಾನೇ ಅಂತ. ಪರದಿಲ್ಲದೆ ಹೋದ ಸಿನಿಮೆಯಲ್ಲಿ ಬಿಡ್ಬೇಕಲ್ಲಿ. ಅಲ್ಲಿ ಏನು ಯುದ್ಧವೇ ಆಗಲಿ, ಮತ್ತೊಂದೇ ಆಗಲಿ, ಜಗಳವೇ ಆಗಲಿ, ಮದುವೆ ಆಗಲಿ, ಎಲ್ಲ ನಡೆಯಿತು ಅಂದ್ರೂ ಏನೂ ನಡೆದಿಲ್ಲ. ಎಲ್ಲ ನಡೆದದ್ದಕ್ಕೂ ಆಧಾರವಾಗಿರೋದೇ ಒಂದೇ ಒಂದು ಪರದೆ ಅಲ್ವೇ. ಸಿನಿಮಾ ಬಿಟ್ಕೊಟ್ಟೆ ಎಲ್ಲ ಸೀದಾ ಬಂದ್ಬಿಡ್ತೀವಿ. ಆ ಪರದೆಗೆ ಒಂದು ಕೈಯೂ ಮುಗಿಯಲ್ಲ ತೋರಿಸ್ತು ಅಂತ. ಹಾಗ ಆ ಪರದೆಯಂತೆ ನಮಗೆ ಹಿನ್ನೆಲೆಯಾಗಿರೋದಕ್ಕೆ ಪರಬ್ರಹ್ಮ ವಸ್ತು ಇದೆಯಲ್ಲ, ಯಾರು ಕೇರ್ ಮಾಡೋದೇ ಇಲ್ಲ. ಅದಿಲ್ಲದೆ ಇದ್ರೆ ನಡೆಯುತ್ತೆ ಸಿನಿಮಾ, ಪರದೆ ಇಲ್ಲದೆ ಇದ್ರೆ. ಹಾಗೆ ಏನು ಸರ್ವಮಿದಂ ತದಂ, ಅಲ್ಲಿ ಏನೇನು ನೀವು ಚಿತ್ರಗಳು ನೋಡಿದ್ರೋ, ದೃಶ್ಯಗಳನ್ನು ನೋಡಿದ್ರು, ಅದಷ್ಟಕ್ಕೂ ಪರದೆ ಹೇಗೆ ಆಧಾರವೋ ಹಾಗೆ ಆತ್ಮವಸ್ತು ಪರಬ್ರಹ್ಮ ಅನ್ನೋ ತತ್ವ ಎಲ್ಲೆಲ್ಲಿಯೂ ವ್ಯಾಪಕವಾಗಿದ್ದುಕೊಂಡು ಒಳಗು ಹೊರಗು ಸರ್ವತ್ರೂ. ಬಹಳ ಸಲ ಈ ತತ್ವವನ್ನು ಗೀತೆಯಲ್ಲಿ ಮತ್ತೆ ಹೇಳ್ತಾರೆ. 13ನೇ ಅಧ್ಯಾಯ, ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚಾಂಸಿ ಉದ್ದಕ್ಕೂ. ಈ ಗೀತೆಯನ್ನು ಹೇಗೆ ಓದಬೇಕು ಅಂದರೆ, ತತ್ವ ವಿಚಾರವನ್ನೇ ಹೇಳಿರೋ ಅಧ್ಯಾಯಗಳು, ಶ್ಲೋಕಗಳನ್ನೇ ಒಂದು ಕಡೆ ಸೇರಿಸ್ಕೊಂಡ್ರೆ ಟೋಟಲ್ ಒಟ್ಟು ತಾತ್ಪರ್ಯ ಚೆನ್ನಾಗಿ ಗೊತ್ತಾಗುತ್ತೆ. 7ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ, 13ನೇ ಅಧ್ಯಾಯದಲ್ಲಿ, 15ನೇ ಅಧ್ಯಾಯದಲ್ಲಿ ಎಲ್ಲ ಕಡೆಯಲ್ಲೂ ಈ ತತ್ವವನ್ನು ಹೇಳ್ತಾರೆ. ಯಾವುದು? 2ನೇ ಅಧ್ಯಾಯದಿಂದ ಪ್ರಾರಂಭ. ಯಾಕೆ ಅರ್ಜುನನಿಗೆ ಉಂಟಾಗಿರೋ ಶೋಕಮೋಹಗಳು ಹೋಗಬೇಕಾದ್ರೆ, ಆ ಶೋಕಮೋಹಗಳು ಅಜ್ಞಾನದಿಂದ ಬಂದಿದೆ, ತಪ್ಪು ತಿಳುವಳಿಕೆಯಿಂದ ಬಂದಿದೆ. ತಪ್ಪು ತಿಳುವಳಿಕೆ ಹೋಗಿಸ್ಬೇಕಾದ್ರೆ ಸರಿಯಾದ ತಿಳುವಳಿಕೆ ಬರಬೇಕು. ಸರಿಯಾದ ತಿಳುವಳಿಕೆ ಅಂದ್ರೆ ಬ್ರಹ್ಮಜ್ಞಾನದ ತಿಳುವಳಿಕೆ. ಅದಕ್ಕೆ ಭಗವಂತ ಪದೇ ಪದೇ ಆತ್ಮಜ್ಞಾನವನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾ ಇರೋದು. ಅದು ಬಂದ್ರೆ ಅರ್ಜುನನ ಶೋಕಮೋಹ ಹೋಗುತ್ತೆ, ಇಲ್ಲದೇದ್ರಾಗ ಇರಲಿ. ಹೀಗೆ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಈ ತತ್ವವನ್ನು ವಿಚಾರ ಮಾಡಿ ಹೇಳಿದ್ದಾರಲ್ಲ, ಆ ತತ್ವ ಯಾವುದದು? ಏನ ಸರ್ವಮಿದಂ ತತಂ, ಎಲ್ಲೆಲ್ಲಿಯೂ ಆ ತತ್ವವಾದಂತಹ ಪರಬ್ರಹ್ಮ ವಸ್ತುವೇ ಇದ್ದುಕೊಂಡಿದೆ. ಆದರೆ ಇದನ್ನು ನಾಶ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳಿ. ನ ಕಶ್ಚಿದಾತ್ಮಾನಂ ವಿನಾಶಯಿತಂ ಶಕ್ತರೋತಿ ಈಶ್ವರೋಪಿ ಅಂತ ಬೈ. ಈ ಆತ್ಮತತ್ವವು ಹಾಗೆ ಯಾವತ್ತೋ ಒಂದು ದಿವಸ ನಾಶವಾಗುತ್ತೆ ಅಂತ ಯಾಕೆ ತಿಳ್ಕೋಬಾರದು? ಅದು ಸಾಧ್ಯವಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಅಂದರೆ, ಒಬ್ಬ ಹೇಳ್ತಾನೆ, ಸ್ವಾಮಿ ಇಲ್ಲಿಗೆ ಹೋಗಿದ್ದೆ, ಯಾರೂ ಇರಲಿಲ್ಲ ಅಂದ್ಬಿಡ್ತಾನೆ ಅಂತ ಹೇಳಿ. ಯಾರನ್ನೋ ಹೇಳಿದ್ರು, ಹೋಗಿ ನೋಡ್ಕೊಂಬಾರ ಅಲ್ಲಿ ಯಾರ್ಯಾರು ಬಂದಾರೆ ಅಂತ ಒಬ್ಬ ಜವಾನ್ ಅಂತ ಕಳ್ಸಿದ್ರು. ಹೋಗಿದ್ದೆ ಸ್ವಾಮಿ, ಯಾರೂ ಇರಲಿಲ್ಲ ಅಂತ ಬಂದು ಹೇಳ್ದ. ಹೌದಾ, ಬಿಡು ಅಂತ ಅಲ್ಲಿಗೆ ವ್ಯವಹಾರ ಮುಗಿಸ್ಬಿಡ್ತೀವಿ. ಈಗ ಯಾರೂ ಇರಲಿಲ್ಲ ಅಂತ ಯಾವನು ಹೇಳ್ತಾನೆ, ಅವನಿದ್ನೋ ಇಲ್ವೋ? ಅದು ಬಹಳ ಮುಖ್ಯವಾದ ಪ್ರಶ್ನೆ, ವೇದಾಂತಿಗಳು ಕೇಳೋ ಪ್ರಶ್ನೆ ಅದು. ಅವನೇ ಇಲ್ಲದೆ ಹೋದ್ರಲ್ಲಿ ಯಾರೂ ಇಲ್ಲ ಅನ್ನೋದು ಹೇಗೆ ಗೊತ್ತಾ? ಏನಾಯಿತು? ಶೂನ್ಯವೇ ಆದರೂ ಸಾಕ್ಷಿ ಇಲ್ಲದೆ ಶೂನ್ಯ ಸಿದ್ಧವಾಗೋದಿಲ್ವಲ್ಲ. ಆ ಸಾಕ್ಷಿಯನ್ನು ಯಾರು ಶೂನ್ಯ ಮಾಡೋಕ್ಕಾಗತ್ತೆ? ಅದನ್ನೇ ವಿನಾಶಂ ನ ಕಶ್ಚಿತ್ ಕರ್ತುಮರ್ಹತೆ. ಆ ಆತ್ಮನನ್ನು ಯಾವನೊಬ್ಬನು ಇಲ್ಲ ಅಂತ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಯಾವನಿಲ್ಲ ಅಂತಾನೋ ಅವನೇ ಇಲ್ಲವಾಗುತ್ತಾನೆ. ಅಸನ್ನೇವ ಸಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್. ಏನಂತ ವೇದಾಂತ? ಯಾವನಾದರೂ ಬ್ರಹ್ಮವನ್ನು ಇಲ್ಲ ಅಂದರೆ ತಾನೇ ಇಲ್ಲವಾಗ್ತಾನೆ. ಭಗವಾನ್ ಹೇಳಿದ್ದೂ ಇಲ್ಲ ಅಂತ. ಬ್ರಹ್ಮವನ್ನೇ ಇಲ್ಲ ಅಂತ ಮಾಡಕ್ಕೆ ಯಾಕಾಗಲ್ಲ? ಯಾವನು ಹೇಳ್ತಾನೋ ಅವನ ಆತ್ಮನೇ, ಅವನ ಸ್ವರೂಪವೇ ಆಗಿ. ಯಾವುದೇ ಒಂದು ವಸ್ತುವನ್ನು ಇಲ್ಲ ಅನ್ಬೇಕಾದ್ರೆ ಅದನ್ನು ನೋಡಿದ ಸಾಕ್ಷಿ ಇರಬೇಕಲ್ಲ. ನಾ ಹೇಳಿದ್ರೆ ಯಾರು ಇಲ್ಲ ಅಂತ ಒಂದು ಹೇಳ್ದ ಅಂದ್ರೆ ನೋಡಿದವನಾರು ಇರಬೇಕಲ್ಲ. ನೀನಿತ್ತಿಲ್ವೇನೇ ಅಂದ್ರೆ, ಅಯ್ಯೋ ನಾನಿಲ್ಲದೆ ಇದ್ರೆ ಅಲ್ಲಿ ಎಲ್ಲರೂ ಇಲ್ಲ ಅಂತ ಹೇಗೆ ಸ್ವಾಮಿ ಗೊತ್ತಾಗುತ್ತೆ? ಆದ್ದರಿಂದ ಆ ಶೂನ್ಯವನ್ನು ಕೂಡ ಸಾಕ್ಷಿಯಾಗಿ ಮಾಡಿಕೊಳ್ತಕ್ಕ ವಸ್ತು ಎಂದಿಗೂ ನಾಶವಾಗುತ್ತೆ. ಅದಕ್ಕೋಸ್ಕರ ಏನಂದ್ರು, ಈ ಆತ್ಮವಸ್ತು ಅವಿನಾಶಿ, ನಾಶವಾಗದೇ ಇರತಕ್ಕಂಥದ್ದು ಮತ್ತು ಸರ್ವವ್ಯಾಪಕವಾದದ್ದು. ಇದೆಲ್ಲ ಒಳ್ಳೆ ಮೇಲ್ಮಟ್ಟದ ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನು ಅರಗಿಸ್ಕೊಳ್ಳೋದು ಹೇಗೆ ಅಂದರೆ, ಮತ್ತೆ ಅದನ್ನು ಮನಸ್ಸಿನಲ್ಲಿ ಹೊರನಾಡಿಸ್ಬೇಕು. ಗಟ್ ಮಾಡಿದರೆ ಉಪಯೋಗವಾಗೋದಿಲ್ಲ, ಅಥವಾ ಅದರ ಮೇಲೆ ನೀವು ಕ್ರಾಸ್ ಕ್ವಶನ್ ಹಾಕಿದ್ರೂ ಉಪಯೋಗವಾಗೋದಿಲ್ಲ. ಯಾಕೆಂದ್ರೆ ಕೆಲವಕ್ಕೆ ಉತ್ತರ ಇರೋದಿಲ್ಲ. ಆದ್ದರಿಂದ ವ್ಯವಹಾರದಲ್ಲಿ ಏನಾದ್ರು ದ್ವೈತದಲ್ಲಿ ಬುಡದಾಡಬಹುದೇ ಹೊರತು ಅದ್ವೈತದಲ್ಲಿ ಬುಡದಾಟಕ್ಕೆ ಅವಕಾಶವಿಲ್ಲ. ಯಾಕೆ? ಇರೋದೇ ಒಂದು ವಸ್ತು ಆದರೆ ಎಷ್ಟೋ ಜನ ಹೇಳ್ತಾರೆ, ಒಂದು ಕೈನಲ್ಲಿ ಚಪ್ಪಾಳೆ ಹೊಡೆಯೋದು ಹೇಗೆ, ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಹಾಗೆ ಅದ್ವೈತವಾದ ವಸ್ತುವಿನಲ್ಲಿ ವ್ಯವಹಾರವಿಲ್ಲ. ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅಂತೆಲ್ಲ ಉಪನಿಷತ್ತು ಬರೀತಾರೆ.
ಪ್ರಕೃತ ಭಗವಂತ ಹೇಳಿದ, ಹೇ ಅರ್ಜುನ, ಈ ಸ್ವರೂಪ ಇದೆಯಲ್ಲ ತತ್ವ ಸತ್ ಅಂತ ಹೇಳಿದ್ನೆಲ್ಲ, ನಾ ಸತ್ವ ವಿದ್ಯತೆ ನಾಭಾವ ವಿದ್ಯತೆ ಸ್ವತಃ ಅಂತ, ಅದು ಅವಿನಾಶಿ. ಏನ ಸರ್ವಮಿದಂ ತತಂ, ಎಲ್ಲೆಲ್ಲಿಯೂ ಅದು ವ್ಯಾಪ್ತವಾಗಿದೆ, ಎಲ್ಲ ವಸ್ತುಗಳಲ್ಲಿಯೂ ಇದೆ, ಅಥವಾ ಎಲ್ಲ ವಸ್ತುಗಳು ಅದರಲ್ಲಿಯೇ ಕಲ್ಪಿತವಾಗಿದೆ ಎಂದ್ರೂ ಆಗ್ಬೋದು. ಹಾಗಾದ್ರೆ ಇದನ್ನ ನ ಕಶ್ಚಿತ್, ಯಾವನೊಬ್ಬನು ವಿನಾಶಂ ಕರ್ತುಂ ನ, ವಿನಾಶ ಅಂದ್ರೆ ನಾಶಗೊಳಿಸುವುದಕ್ಕೆ, ಆತ್ಮನನ್ನು ನಾಶಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಈ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಆತ್ಮನನ್ನ ಆತ್ಮ ಅಥವಾ ಬ್ರಹ್ಮವನ್ನ ನಾಶ ಮಾಡುವುದು, ಕೊಲ್ಲುವುದು ಅನ್ನೋದು ಇಲ್ಲಿಯೇ ಇಲ್ಲ, ನಾಶ ಮಾಡೋಕ್ಕಾಗೋದೇ ಇಲ್ಲ. ಯುದ್ಧದಲ್ಲಿ ಹತ್ತಾನೆ ಬಂದಿರೋದು, ನಾನು ಅವನ್ನ ನಾಶ ಮಾಡಿದೆ, ಶತ್ರುವನ್ನ ನಾಶ ಮಾಡಿದೆ ಅಂತ ಬಂದಿದೆ. ಅದಕ್ಕೆ ಭಗವಂತ ಮೊದಲೇ ಹೇಳ್ದ, ಯಾರನ್ನು ಕೊಲ್ಬೇಕಪ್ಪ, ಕೊಂದವನು ಕೊಲ್ಲಲ್ಪಡ್ತಕ್ಕವನು ಅನ್ನೋದು ಏನಿಲ್ಲ, ನಾಯಂ ಹಂತೆ ನಹನ್ಯತೆ ಅಂತ. ಯಾವತ್ತನನ್ನು ಕೊಲ್ಲಕ್ಕೂ ಆಗಿಲ್ಲ, ಕೊಲ್ಲಲ್ಪಡುವುದಕ್ಕೂ ಆಗುವುದಿಲ್ಲ ಅಂತ ಮುಂದೆ ಹೇಳ್ತಾನೆ ಭಗವಂತ. ಹೀಗೆ ಆತ್ಮತತ್ವದ ಒಂದು ದಾರ್ಢ್ಯವನ್ನ, ದೃಢತೆಯನ್ನ ಭದ್ರವಾಗಿ ಹೇಳ್ಕೋಸ್ಕರ ಹೇಳ್ದ ಆತ್ಮಾನಾತ್ಮ ವಿವೇಕವನ್ನ ಇನ್ನೊಂದು ಮಾತಿನಿಂದ ಹೇಳ್ತಾನೆ ಭಗವಂತ. ಏನಂತ? ಅನಾತ್ಮ ಅಂದ್ರೆ ಯಾವುದು ಅಂತ ಈಗ ಇನ್ನೊಂದ್ಸಲ ತಿಳ್ಕೊಳ್ಳೋಣ. ಆತ್ಮನಂತೂ ವಿನಾಶವಾಗಲ್ಲ, ಸರ್ವವ್ಯಾಪಕ, ಎಲ್ಲೆಲ್ಲಿ ಇರತಕ್ಕದ್ದು ಅದು ಒಂದೇ, ಅದೇ ತಾನಾಗೇ ಇದೆ, ಅದನ್ನು ಯಾವ ರೀತಿಯಿಂದಲೂ ಯಾರು ನಾಶ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಹೇಳ. ಹಾಗಾದರೆ ನಾಶವಾಗತಕ್ಕದ್ದು ಯಾವುದು? ಅಂತವಂತ ಇನೇ ದೇಹ, ಅಷ್ಟೇ. ನಾಶವಾಗುವುದೇನಿದ್ದರೂ ದೇಹಾದಿ ಅನಾತ್ಮಗಳೇ ಹೊರತು. ಅದಕ್ಕೆ ವೇದಾಂತದಲ್ಲಿ ಆತ್ಮನನ್ನು ಮಾತ್ರ ಆತ್ಮ ಅಂತ ಕರೀತಾರೆ. ಆತ್ಮನಲ್ಲದನ್ನ ಆತ್ಮನಲ್ಲ ಅನ್ನೋದು ಕನ್ನಡ, ಆತ್ಮನಲ್ಲ ಅನ್ನೋದು ಅನಾತ್ಮ ಅನ್ನೋದು ಸಂಸ್ಕೃತ ಅಷ್ಟೆ. ಆತ್ಮನಲ್ಲದ್ದು ಅನಾತ್ಮ. ಈಗೇನಾಗಿದೆ ವ್ಯವಹಾರದಲ್ಲಿ, ಆತ್ಮನಲ್ಲದ್ದನ್ನ ಆತ್ಮ ಆತ್ಮ ಅಂತ ತಿಳ್ಕೊಂಡು ಭ್ರಾಂತಿಯಿಂದ ಮೋಸ ಹೋಗ್ತಾ ಇದ್ದೇವೆ. ಆ ವಿವೇಕವನ್ನು ಅರ್ಜುನನಿಗೆ ಭಗವಂತ ಹೇಳ್ಕೊಡ್ತಾ ಇದ್ದ, ಬೇಡ, ಆತ್ಮನನ್ನೇ ಆತ್ಮ ಅಂತ ತಿಳ್ಕೊ, ಆತ್ಮನಲ್ಲದನ್ನ ಆತ್ಮ ಅಂತ ಇಷ್ಟೇ ತಿಳ್ಕೊ. ಆತ್ಮನನ್ನೇ ತಿಳ್ಕೊಂಡ್ರೆ ಆತ್ಮ ಅಂದ್ರೆ ಯಾವುದು ಹೇಳಿದೀವಲ್ಲ, ಯಾವುದು ನಾಶವಾಗಲ್ವೋ ಅವಿನಾಶಿತ ತದ್ವಿಧಿ, ಏನು ಸರ್ವಮಿದಂ ತತಂ ಅಂತ ಶ್ಲೋಕ ಲಕ್ಷಣ ಹೇಳಿದೀವಲ್ಲ. ಯಾವುದು ಎಂದೆಂದೂ ನಾಶವಾಗುವುದಿಲ್ಲವೋ ನೋಡ್ಕೊಂಬನ್ನಿ. ಯಾವ್ದು ನಾಶವಾಗುತ್ತೆ ಯಾವ್ದು ನಾಶವಾಗಲ್ಲ ಅಂತ ಚೆನ್ನಾಗಿ ಅರ್ಥವಾಗುತ್ತೆ. ಇನ್ನೊಂದು ಕಡೆ ಬರೀತಾರೆ ಶಂಕರಾಚಾರ್ಯ, ಸರ್ವಂ ಹಿ ವಿನಶ್ಯತು ವಿಕಾರಜಾತಂ ಪುರುಷಾಂತಂ ವಿನಶ್ಯತಿ. ಈ ವಿಕಾರಗಳು ಕಾರ್ಯರೂಪವಾಗಿ ಜಗತ್ತಿನಲ್ಲಿ ಏನೇನು ತೋರ್ತಾ ಇದೆಯೋ ಅದು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ಸೇರಿಸಿದ್ರು ಸೇರಿಸ್ಕೊಳ್ಳಿ. ಯಾವ್ಯಾವುದು ವಿಕಾರವೋ, ವಿಕಾರ ಮೀನ್ಸ್ ಕಾರ್ಯ ಅಂತ ಅಂದ್ರೆ ಉಂಟಾಗಿದೆಯೋ, ಕಾರ್ಯವಾದದ್ದೆಲ್ಲವೂ ನಾಶವಾಗುತ್ತೆ. ಯಾವುದೂ ಕೂಡ ಸತ್ಯವಲ್ಲ. ಯಾವುದು ವಿಕಾರರಹಿತವಾದದ್ದು ಅದೇ ಪರಬ್ರಹ್ಮ ಆತ್ಮ, ಅದು ಅವಿಕಾರಿ, ಅವಿನಾಶಿ. ಅದನ್ನೇ ಹೇಳಿದ. ಆ ಅವಿನಾಶಿಯಾದಂತಹ ತತ್ವ ಯಾವತ್ತು ಯಾರೋ ಅವನನ್ನ ನಕಶ್ಚಿತ್, ಯಾವನೊಬ್ಬನು ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದು ಈ ತಿಳುವಳಿಕೆ ಇದೆಯಲ್ಲ, ಇದರಿಂದ ಒಂದು ಧೈರ್ಯ ಬರುತ್ತೆ ಮನುಷ್ಯನಿಗೆ. ಏನು ಮಾಡ್ತಾನೆ ನಮ್ಮನ್ನ ಮನುಷ್ಯ? ಶರೀರ ಬಿದ್ದೋಗಬಹುದೇ ಹೊರತು ಶರೀರಕ್ಕಿಂತ ವ್ಯತಿರಿಕ್ತವಾದ ಆತ್ಮನನ್ನು ಯಾರೊಬ್ಬರೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ವ್ಯವಹಾರದಲ್ಲಿ ನನಗೆ ಏನು ಅನಿಸ್ಬಿಟ್ಟಿದೆ ಅಂದರೆ, ಶರೀರವೇ ನಾನು ಅಂತಕ್ಕಂಥ ಒಂದಾನೊಂದು ಗಟ್ಟಿಯಾದ ಭಾವನೆ ಇದೆ. ಅದಕ್ಕೆ ವೇದಾಂತಿಗಳು ಏನು ಮಾಡ್ತಾರೆ, ಆ ಭಾವನೆ ಅಲ್ಲಾಡ್ಸೋಕ್ಕೋಸ್ಕರವಾಗಿ, ಅಪ್ಪ ಯಾವ ಶರೀರವನ್ನು ಎಚ್ಚರದಲ್ಲಿ ನಾನು ನಾನು ಅಂತ ಇಷ್ಟೆಲ್ಲ ಭಾವನೆಯಿಂದ ಗಟ್ಟಿತನದಿಂದ ತಿಳ್ಕೊಂಡಿದ್ದೀಯೋ, ಕನಸು ಬಿದ್ದ ಕೂಡಲೇ ನೀನೇನಾಗ್ತಿ ಹೇಳಪ್ಪ. ಅದಕ್ಕೋಸ್ಕರ ಅವಸ್ಥಾತ್ರಿ ವಿಚಾರವನ್ನ ವಿಶೇಷವಾಗಿ ವೇದಾಂತಲ್ಲಿ ಹೇಳೋದು. ಅಲ್ಲಿ ಏನು ಗುಟ್ಟು ಅಂದ್ರೆ, ಈ ವ್ಯವಹಾರದಲ್ಲಿ ಎಚ್ಚರದಲ್ಲಿ ನಾವೇನು ಈ ಶರೀರವನ್ನ ಪೂರ್ಣವಾಗಿ ನಾನು ಅಂತಲೋ ಇದು ಸಂಬಂಧವಾದ ನನ್ನದು ಅಂತಲೋ ಗಟ್ಟಿ ಹಿಡಿದಿದೆಯೋ, ಈ ಭಾವನೆಯನ್ನು ಬಿಡಿಸೋಕ್ಕೋಸ್ಕರ ಕೇಳ್ತಾರೆ. ಏನಂತ? ಕನಸು ಹೋದಾಗ ಏನಾಗಿರ್ತೀಯ ಹೇಳೋ. ಕನಸಲ್ಲಿ ನಾನಿಲ್ಲ ಅಂತ ಯಾರು ಹೇಳೋಲ್ಲ, ಎಲ್ರಿಗೂ ಗೊತ್ತು ನಾನೇ ಕನಸು ಕಂಡೆ ಅಂತ. ಹಾಗಾದ್ರೆ ಬಾಕಿದೆಲ್ಲ ಏನಾಯ್ತು? ಈ ಶರೀರಾದಿಗಳೆಲ್ಲ ಏನಾಯ್ತು? ಹೊಟ್ಟೆ ತುಂಬ ಊಟ ಮಾಡಿ ಮಲಗಿರ್ತೀವಿ, ಹಸಿವು ಬಿಡುತ್ತೆ. ಹೇಗಾಯ್ತು ಅಂತ ಕೇಳಿದ್ರೆ, ಆತ್ಮನಿಗಾಯ್ತು ಶರೀರಕ್ಕಾಯ್ತು ಅಂದ್ರೆ ಏನು ಹೇಳಬೇಕು? ಹಾಗೇನು ಮಾಡ್ತೀವಿ? ಎರಡನ್ನು ಸೇರಿಸ್ತೀವಿ, ಆತ್ಮಾನಾತ್ಮಗಳನ್ನು ಜೋಡಿಸ್ಕೊಂಡು ನನಗೆ ಆಯಿತು ಅಂತೀವಿ. ಅದು ತಪ್ಪೇ. ಎಚ್ಚರ ಆದ್ಮೇಲೆ ಏನಾಗುತ್ತೆ?
ಆ ಕನಸೆಲ್ಲ ಬಾಧಿತವಾದ. ಒಂದು ಸರ್ತಿ ಜನಕರಾಜನ ಒಂದು ಕನಸು ಬಿತ್ತು ಅಂತ ಗುರುಗಳು ಹೇಳೋದು. ಮಧ್ಯಾಹ್ನ ಕಾಲ ಆಗ್ತಾನೆ ಭೋಜನ ಮಾಡಿದ್ದಂತೆ, ರಾಜಭೋಜನ, ಬಹಳ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದ. ಸರಿ, ಹಾಗೆ ಸ್ವಲ್ಪ ಹೊರಕೊಂಡು ಕೂತ್ಕೊಂಡಿದ್ದಾನೆ. ಅಕ್ಕಪಕ್ಕದ ಜನ ಅವನ ಸೇವಕರೆಲ್ಲ ಬೀಸಣಿಗೆ ಬೀಸ್ತಾ ಇದ್ದಾರೆ ಅಂತ ಸ್ವಲ್ಪ ತೂಕಡಿಕೆ ಬಂದ್ಕೊಂಡು ಒಂದು ಕನಸು ಬಿಟ್ಬಿಡ್ತಂತೆ. ಯಾರಿಗೆ? ಜನಕರಾಜನಿಗೆ. ಏನು ಕನಸು ಅಂದರೆ, ಒಂದು ಭಯಂಕರವಾದಂಥ ಒಂದು ಸ್ಥಳ, ದೇಶ ಪೂರ್ತಿ ಅಲ್ಲೆಲ್ಲ ಮಳೆ ಬೆಳೆ ಇಲ್ಲದೇನೆ ಅತ್ಯಂತವಾದಂಥ ಬರಗಾಲ ಬಂದ್ಬಿಟ್ಟಿದೆ. ಪಾಪ ಆ ದೇಶದ ರಾಜ ಗತಿ ಇಲ್ಲದೇನೆ ಜನಗಳಿಗೆಲ್ಲ ಒಂದಿಷ್ಟು ಒಟ್ಟಿಗೆ ಗಂಜಿ ಕಾಯಿಸಿಸ್ಬಿಟ್ಟು ಎಲ್ಲರಿಗೂ ಮಧ್ಯಾಹ್ನದ ಇಷ್ಟಿಷ್ಟು ಗಂಜಿನ ಹಾಕೋಕ್ಕೆ ಏರ್ಪಾಡು ಮಾಡಿದಾನಂತೆ. ಅಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ, ಹಿಂದ್ಗಡೆಯಿಂದ ಕ್ಯೂ ಮೇಲೆ ಹೋಗ್ತಾ ಇದ್ದಾರೆ. ಇವನಿಗೂ ಪಾಪ ಹೊಟ್ಟಿಗಿಲ್ಲ, ಒಂದು ಕರ್ತವ ಹಿಡ್ಕೊಂಡು ಗಂಜಿ ತಗೊಳಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆ ಗಂಜಿ ಕೊಡೋರ ಹತ್ರಕ್ಕೆ ಹೋಗೋ ವೇಳೆಗೆ ನುಗ್ಗಲ್ನಲ್ಲಿ ಹಾಕು ಹೀಗೆ ಮುಂದಕ್ಕೆ ಹೋದ, ಹಾಕಿಸ್ಕೊಂಡ ಯಾರೋ ತೊಳಿ ಬಿಟ್ರು ಆ ಗಂಜೆಲ್ಲ ಸ್ವಲ್ಪ ಚೆಲ್ಲಿ ಹೋಗ್ಬಿಡ್ತಾನೆ. ಅಂತ ಕೂಕೊಂಬತ್ತಂತೆ. ಎಚ್ಚರ ಆಗ್ತಾನೆ. ಅಕ್ಕಪಕ್ಕದ ರಸ್ಪಾನ್ಗಳ ಬೀಸಣಿಗೆ ಹಾಕ್ತಾ ಇದ್ದ, ಮಹಾಸ್ವಾಮಿ ಅಂತ. ಏನಾಯ್ತು ಇವನು ಹೇಳ್ಕೊಳ್ಳೋಕ್ಕೂ ಚಕ್ರವರ್ತಿಯಾಗಿ ಇಲ್ಲಿ ಕೂತಿದ್ದವನು ಗಂಜಿ ಪಟ್ಲು ಹೊರಟೋಯ್ತು ಅಂತ ಹೇಳ್ಕೊಳ್ಳೋಕ್ಕೂ ಇದು ಕಥೆ ಆಯ್ತು. ತತ್ವ ಏನು ಅಂದ್ರೆ ಗುರುಗಳು ಹೇಳ, ಈ ಜನಕನೇ ಸಂಶಯ ಬಂತಂತೆ, ಆ ಗಂಜಿ ಚೆಲ್ಲಿಕೊಂಡು ನಾನು, ಇಲ್ಲಿ ಕೂತಿರೋದು ನಾನು ಅಂತ. ಇದು ನಾನು, ಅದು ನಾನು. ಏನು ಹೇಳಿ ಅವನು? ಎರಡೂ ಅಲ್ಲ. ಇದು ವಿವೇಕ. ನೋಡಿದ್ರ ವೇದಾಂತಲ್ಲಿ ದೇಹಾತ್ಮಜ್ಞಾನ ಬಾಧಕಂ ಆತ್ಮನ್ಯೇವ ಭವೇದ್ಯಸ್ಯ ಸ್ವನೇಚ್ಛನ್ನಪಿ ಮುಚ್ಯತೆ. ಶಂಕರಾಚಾರ್ಯರ ವಾಕ್ಯ. ಈ ದೇಹವೇ ನಾನು ಅಂತ ಇಷ್ಟು ಗಟ್ಟಿಯಾಗಿ ಭದ್ರವಾಗಿ ಇದೆಯಾ? ಇಷ್ಟೇ ಭದ್ರವಾಗಿ ನಾನಲ್ಲ. ಅದಕ್ಕೇನು ಹೆಸರು? ಜ್ಞಾನ. ಜ್ಞಾನದಿಂದ ಮಾತ್ರ ಈ ಒಂದು ಆನಂದ ಪರಿವರ್ತನೆ. ಅದಕ್ಕಾಗಿ ಶ್ರಮ ಪಡಬೇಕು. ನಹಿ ಜ್ಞಾನೇನ ಸದೃಶ ಇರಲಿ. ಹೀಗೆ ಭಗವಂತ ಏನು ಮಾಡ್ತಾ ಇದ್ದಾನೆ? ಜ್ಞಾನದಿಂದ, ತತ್ವದಿಂದ ಇದ್ದದ್ದನ್ನು ಇದೆ ಅಂತ ತಿಳ್ಕೊ, ಇಲ್ಲದ್ದನ್ನು ಇಲ್ಲ ಅಂತ ತಿಳ್ಕೊ. ಯಾಕೆ? ಇದ್ದದ್ದು ಇಲ್ಲವಾಗಲ್ಲ, ಇಲ್ಲವಾದದ್ದು ಇದೆ. ನಾ ಸ್ವತಃ ವಿದ್ಯತೆ ಭಾವ ನಾ ಭಾವ ವಿದ್ಯತೆ. ಅದಕ್ಕೆ ಇಷ್ಟು ವಿವರಣೆಗಳನ್ನು ಕೊಟ್ಟು. ಹಾಗಾಗಿ ಶರೀರಾದಿಗಳು ಯಾವುದೂ ಕೂಡ ಅಸತ್ ಇರತಕ್ಕದ್ದಲ್ಲ, ಅನಿತ್ಯ. ಅಂತವಂತ ಇಮೇ ದೇಹ. ಈ ದೇಹಗಳೆಲ್ಲ ಎಷ್ಟೋ ಬಂದಿವೆ, ಎಷ್ಟೋ ಹೋಗಿವೆ. ಅದಕ್ಕೇನು ಲೆಕ್ಕ? ಈ ಭಾರತ ಸಾವಿತ್ರಿ ಅಂತ ಭಾರತದ ಸಾರನೆಲ್ಲ ಕೊನೆಯಲ್ಲಿ ಬರೆದ ವೇದವ್ಯಾಸ. ಅದರಲ್ಲೊಂದು ಶ್ಲೋಕ ಇದೆ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೇ. 4 ಶ್ಲೋಕದಲ್ಲಿ ಒಂದು ಶ್ಲೋಕ. ಸಹಸ್ರಾರು ತಂದೆ ತಾಯಿಗಳಾಗಿ ಹೋಗಿದಾರಂತೆ ನನಗೆ. ಸಹಸ್ರಾರು ಜನ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ ಎಲ್ಲ ಹೋಗಿದಾರಂತೆ. ಸಂಸಾರದಲ್ಲಿ ಭವಿಷ್ಯ ಆಗಿದೆ. ಇದು ಯಾವುದು ನಾನಲ್ಲ, ನನ್ನ ಸ್ವರೂಪ ಅಲ್ಲ ಇದು. ಇನ್ನು ಎಷ್ಟು ಬರುತ್ತೋ ಹೋಗುತ್ತೋ ಗೊತ್ತಿರ. ಎಲ್ಲಿವರೆಗೆ ಅವಿದ್ಯೆ ಇರುತ್ತೋ ಅಲ್ಲಿವರೆಗೆ ನಡೀತಾನೇ ಇರುತ್ತೆ ಅಂತ ಅರ್ಥ. ಹೀಗೆ ಈ ಶರೀರಾದಿಗಳ ವಿಷಯಕ್ಕೆ ಅತಿಯಾದ ಅಭಿಮಾನ. ಅರ್ಜುನಂಗೆ ಈಗ ಬಂದಿರೋ ಒಂದಾನಂತ ತಪ್ಪಿರುವಳಿಕೆನೆ. ಅದೇನಂತ, ನಾನು ಈ ಕೌರವಾದಿಗಳನ್ನು ಸಂಹಾರ ಮಾಡ್ತೇನೆ ಅಂತ, ಅಥವಾ ಅವ್ರು ನನ್ನನ್ನು ಸಂಹಾರ ಮಾಡ್ತಾರೆ ಅಂತ ಈ ಶರೀರದ ಒಂದಾನಂದ ಅಭಿಮಾನದಿಂದಲೇನೆ ಅವನಿಗಾಗಿರ್ತಕ್ಕಂಥ ದುಃಖ. ಅದಕ್ಕಾನೆ ಭೀಷ್ಮಾದಿಗಳು ನಮಗೆಲ್ಲ ಪೂಜ್ಯರು, ಗುರುಗಳು, ಅವ್ರನ್ನ ಹ್ಯಾಕ್ ಕೊಲ್ಲಿ, ಕಥಂ ಭೀಷ್ಮಹಂ ಸಂಖ್ಯೆ ಅಂತೆಲ್ಲ ಕೇಳಿದ್ನಿಲ್ಲ. ಅದಕ್ಕೆ ಭಗವಂತ ಏನು ಉತ್ತರ ಹೇಳಿದ? ಭೀಷ್ಮರು ಅಂದ್ರೆ ಯಾರು ಹೇಳಿ ನೋಡೋಣ. ಭೀಷ್ಮರ ಶರೀರವನ್ನು ಹೇಳ್ತೀಯೋ, ಭೀಷ್ಮರ ಆತ್ಮವನ್ನು ಹೇಳ್ತೀಯಪ್ಪ? ಹೇಳಿ. ಶರೀರ ಹೇಳಿದ್ರೆ ನೀವು ಕೊಲ್ಲದೆ ಹೋದ್ರೆ ಬಿದ್ದೇ ಹೋಗುತ್ತೆ ಶರೀರ. ಯಾವ ಥರ ಅಂದ್ರೆ ಶರೀರ ಬಿದ್ದು ಹೋಗಲ್ವೇ? ಹೋಗೇ ಹೋಗುತ್ತೆ. ಅಂತವಂತ ಇವೇ ದೇಹ. ಎಲ್ಲ ಶರೀರಕ್ಕೂ ಕೊನೆ ಉಂಟಲ್ಲ. ನಾವು ಯಾವ್ದು ಅದರಿಂದ ಆಯ್ತು ಇದರಿಂದ ಆಯ್ತು ಅಂತ ಏನಾರು ಹೇಳ್ಕೊಳ್ಳಿ, ಒಟ್ಟಿನಲ್ಲಿ ಕೊನೆ ಯಾವನಾರು ಬದುಕಿರೋನು ಎಷ್ಟು ಕಾಲವಾದರೂ ಬದುಕೇ ಇರ್ತೀನಿ ಅನ್ನಕ್ಕಾಗುತ್ತೆ? ಜಾತಸ್ಯ ಧ್ರುವ ಮೃತ್ಯು ಅಂದ್ರೆ ಹುಟ್ಟಿದೇನೆ ಅಂತ ಆತ್ಮನ ಬಗ್ಗೆ ತಿಳ್ಕೊಂಡದ್ದೇ ತಪ್ಪು. ಹುಟ್ಟಿರೋದು ಶರೀರ ಹುಟ್ಟು
ಶರೀರ ಬಿದ್ದೋಯ್ತು, ಕೊಳ್ಳೆ ನೀನಲ್ಲದೆ ಇದ್ಮೇಲೆ ಅದು ಕಟ್ಕೊಂಡು ಏನು ಮಾಡಬೇಕು? ಆದ್ದರಿಂದ ಈ ಆತ್ಮನಿಗೆ ಶರೀರ ಬಂದಾಗ ಶರೀರಿ ಎಂಬ ವ್ಯವಹಾರ ಆಗುತ್ತೆ ಅಷ್ಟೆ. ಶರೀರ ಉಳ್ಳವನೋ ಅಂತ. ಶರೀರ ಉಳ್ಳವನು ಅಂದ್ರೆ ಏನಾಯ್ತು? ಶರೀರ ಅವನಲ್ಲ ಅಂತ ತಾನೇ ಅರ್ಥ ಆಗುತ್ತೆ. ನಾನೊಂದು ಕೋಟ್ ಹಾಕೊಂಬಿಟ್ರೆ ಕೋಟ್ ಉಳ್ಳವನ್ ನಾನು ಅಂದ್ರೆ ಕೋಟ್ ನಾನು ಅಂತ ಯಾಕಾಗುತ್ತೆ? ಸ್ವಲ್ಪ ವಿಚಾರ ಮಾಡಬೇಕು ಮನುಷ್ಯ. ತಾನಲ್ಲದನ್ನೆಲ್ಲ ನಿವಾರಣೆ ಮಾಡಬೇಕು, ತೆಗೆದುಹಾಕ್ಬೇಕು. ಇದಲ್ಲ ಇದಲ್ಲ ಇದಲ್ಲ. ವೇದಾಂತಲ್ಲಿ ಇದನ್ನ ನೇತಿ ನೇತಿ ಅಂತ ಹೇಳ್ಕೊಡ್ತಾರೆ. ಅದು ಹೇಳ್ಕೊಡ್ತಾರೆ, ತಲೆ ಹತ್ತಬೇಕಷ್ಟೇ. ಇದು ಏನೇನಿದೆಯೋ. ಇನ್ನೊಂದು ಮನುಷ್ಯನ ಜಾಣತನ ಏನು ವ್ಯವಹಾರದಲ್ಲಿ ಅಂದರೆ ಕಂಡದ್ದೆಲ್ಲ ತನಗೆ ಬೇಕಾದ್ದೆಲ್ಲ ತಾನು ತಾನು ತಾನದು ಅಂತ ಅದು ಯಾಕೋ ಬುಕ್ ಮಾಡಿಬಿಡ್ತಾನೆ. ಗೊತ್ತಿದೆಯೋ ಗೊತ್ತಿಲ್ವೋ ಏನೂ ಇಲ್ಲ. ವಾಸ್ತವವಾಗಿ ಒಂದು ತಾನು ಏನೇನು ಇವನು ಕಲ್ಪನೆ ಮಾಡಿದಾನೋ ಅದರಲ್ಲಿ ಒಂದು ಅಲ್ಲ. ಹಾಗೆ ಯಾವ್ದಾದ್ರು ಒಂದಾಗಿದ್ರೆ ಇವನ್ ಜೊತೆಲೇ ಇರಬೇಕಾಗಿತ್ತಲ್ಲ, ಅದಿಲ್ವೇ ಇಲ್ಲ. ಏನಿರುತ್ತೆ ಈ ದೇಹವನ್ನು ಬಿಟ್ಟು ಹೋಗೋ ಮನುಷ್ಯ ಏನು ತಗೊಂಡೋಗ್ತಾನೆ? ಇದೆಲ್ಲ ವಿಚಾರ ಮಾಡಿದಾಗ ಆ ಆತ್ಮಸ್ವರೂಪದ ಒಂದು ಅಜ್ಞಾನ ಈ ರೀತಿಯಾದ ದುಃಖಕ್ಕೆ, ಸಂಕಟಕ್ಕೆ ಕಾರಣ. ಅದಕ್ಕೋಸ್ಕರ ಅಂತವಂತ ಇಮೇ ದೇಹ ಅಂತ ಹೇಳಿ ಭಗವಂತ ಒಂದು ಮಾತ್ರ ನಿತ್ಯಸ್ಯೋಕ್ತ ಶರೀರಿಣ. ಈ ಶರೀರಿಯಾದಂಥ ಆತ್ಮನಿಗೆ ಅವನು ನಿತ್ಯ ಶಾಶ್ವತ, ಅವನಿಂದು ನಾಶವಾಗತಕ್ಕವನಲ್ಲ. ನಿತ್ಯನಾದ ಆತ್ಮನಿಗೆ ಈ ಅಂತವುಳ್ಳಂಥ ನಾಶವುಳ್ಳಂಥ ದೇಹಗಳ ಒಂದಾನೊಂದು ಮಿಥ್ಯಾ ಸಂಬಂಧ ಉಂಟಾಗಿದೆ. ಮಿಥ್ಯಾ ಸಂಬಂಧ ಅಂದ್ರೆ ಏನು? ಆಗಿದೆ ಅಂತ ಕಲ್ಪನೆ ಅಷ್ಟೇ. ವ್ಯವಹಾರದಲ್ಲಂತೂ ಈ ಕಲ್ಪನೆಗಳಿಂದಲೇ ನಾವು ಕಾಲವನ್ನು ಕಳೀತಾ ಇರ್ತೇವೆ. ಪದಾರ್ಥ ಎಷ್ಟೋ ವೇಳೆ ವ್ಯತ್ಯಾಸವಾಗಲ್ಲ, ಆದ್ರೆ ಆ ಪದಾರ್ಥ ನಮ್ಮ ಭಾವನೆಗಳು ಒಂದೊಂದು ಘಳಿಗೆ ಒಂದೊಂದು ಥರ ವ್ಯತ್ಯಾಸವಾಗುತ್ತೆ. ಒಬ್ಬರನ್ನೇ ಶತ್ರು ಅಂತೀವಿ, ಮಿತ್ರ ಅಂತೀವಿ. ಬೇಕಾದಾಗ ಮಿತ್ರ ಅನ್ನೋದು, ಬೇಡದಾಗ ಶತ್ರು ಅನ್ನೋದು. ಅವನು ಶತ್ರು ಅಲ್ಲ, ಮಿತ್ರ. ಹೀಗೆ ಪ್ರತಿಯೊಂದರಲ್ಲಿಯೂ ಮನುಷ್ಯ ತನ್ನ ಭಾವನೆಗಳನ್ನು ಇಟ್ಕೊಳ್ಳೋದು ತೆಗೆಯೋದು ವ್ಯತ್ಯಾಸ ಮಾಡ್ತಾ 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 ಈ ವ್ಯವಹಾರವನ್ನೆಲ್ಲ ಕಟ್ಕೊಂಡಿದ್ದಾನೆ. ಇದರ ಬುಡ ಏನಾಗಿದೆ ಅಂದರೆ, ಮೊದಲನೇದಾಗಿ ವಿಚಾರ ಮಾಡಿದ್ರೆ ಈ ದೇಹವೇ ಅವನಲ್ಲ. ಇನ್ನು ದೇಹ ನಿಮಿತ್ತವಾಗಿರೋ ಮುಂದಿಂದೆಲ್ಲ ಇವಂದು ಅಂತ ಹೇಗಾಗುತ್ತೆ? ಇವಂದು ಹೌದು ಅಲ್ಲ, ತಾನೂ ಅಲ್ಲ, ಮತ್ತೊಂದು. ಆದ್ದರಿಂದ ಈ ಅನಾತ್ಮಗಳ ಒಂದಾನೊಂದು, ಅಸತ್ತಾದ ಪದಾರ್ಥಗಳ ಯಾವ ಒಂದಾನೊಂದು ಭಾವನೆ ಇದೆಯೋ, ಕಲ್ಪನೆ ಇದೆಯೋ, ಅಥವಾ ಒಂದಾನೊಂದು ಅಭಿಮಾನ ಇದೆಯೋ, ಇದಿಷ್ಟು ಕೂಡ ಪೂರ್ಣವಾಗಿ ತ್ಯಜಿಸತಕ್ಕದ್ದು. ಇದೆಲ್ಲವೂ ತ್ಯಾಗ. ಇದನ್ನೇ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾರೆ, ಜಗನ್ಮಿಥ್ಯ. ಜಗತ್ತಂದ್ರೆ ಅನಾತ್ಮ, ಅನಾತ್ಮವೆಲ್ಲ ಮಿಥ್ಯ, ಬ್ರಹ್ಮ ಸತ್ಯ. ಇಷ್ಟೇ. ಆದ್ದರಿಂದ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಇನ್ನೆರಡು ವಿಶೇಷಣ ಚೆನ್ನಾಗಿದೆ. ಅನಾಶಿನಃ ಅಪ್ರಮೇಯಸ್ಯ ಅಂತ. ಇದು ನಮ್ಮ ಆತ್ಮನ ಸ್ವರೂಪವನ್ನು ಹೇಳುತ್ತೆ. ನಿತ್ಯಸ್ಯ ಅಂತ ಒಂದು ಶಬ್ದ ಇದೆ. ಅಂತವಂತ ಇಮೇ ದೇಹ ನಿತ್ಯಸ್ಯ, ನಿತ್ಯಸ್ಯ ಅನಾಶಿನಃ ಅಪ್ರಮೇಯಸ್ಯ. ಮೂರು ವಿಶೇಷಣಗಳನ್ನು ಗಮನಿಸ. ನಿತ್ಯನಾಗಿರೋನು ನಮ್ಮ ಆತ್ಮ, ಅಪ್ರಮೇಯನಾಗಿರೋನು ನಮ್ಮ ಆತ್ಮ, ಅವಿನಾಶಿಯಾಗಿರೋನು ನಮ್ಮ ಆತ್ಮ. ಇಷ್ಟು ನಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದೆ ಭಗವದ್ಗೀತೆ. ಹಾಗಾದ್ರೆ ನಮಗಿದು ಗೊತ್ತಾಗ್ಲಿಲ್ವಲ್ಲ ಅಂದ್ರೆ, ತಾನಲ್ಲದನ್ನು ತಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ನಾನು ಅನ್ನೋದನ್ನೇ ನಾನು ಅಂತ ತಿಳ್ಕೊಂಡ್ರೆ ಮೋಸ ಇಲ್ಲ, ಅದು ಸಮ್ಯಜ್ಞಾನವಾಯಿತು. ನಾನಲ್ಲದನ್ನು ನಾನು ಅಂತ ತಿಳ್ಕೊಂಡ್ಬಿಟ್ರೆ ಏನಾಯಿತು? ಮಿಥ್ಯಾಜ್ಞಾನ. ಇಷ್ಟೇ. ಸಮ್ಯಜ್ಞಾನ ಮಿಥ್ಯಾಜ್ಞಾನಗಳ ಬುಡದಾಟವೇ ಹೊರತು ವಸ್ತುವಿನಲ್ಲಿ ಏನು ಪರಿಣಾಮವೂ ಆಗಲ್ಲ. ಈಗ ನಾವು ನಮ್ಮ ಆತ್ಮನನ್ನ ಸಂಸಾರಿ ಅಂತ ತಿಳ್ಕೊಂಡಿದ್ರೆ ಸಂಸಾರಿ ಅಲ್ಲ ಹಾಗರ್ಥ. ಅಥವಾ ನಾ ಸಂಸಾರಿ ಅಲ್ಲ ಅಂತಲೇ ಜ್ಞಾನ ಮಾಡ್ಕೊಂಬಿಟ್ಟು ನಮಗೆ ಯಾವ ಸಂಸಾರದ ವ್ಯವಹಾರವು ಯಾವ ಒಂದಾನಂದ ನಮ್ಮನ್ನೇನು ಮುಟ್ಟೋದೇ ಇಲ್ಲ, ನಮ್ಮ ತಂಟೆಗೆ ಬರಲ್ಲ. ಅದಿದ್ರೂ ನಮಗೇನು ಆಗಲ್ಲ. ಯಾಕಾಗಲ್ಲ? ನಾನಲ್ಲ ಅಂತ ಗೊತ್ತಿದೆಯಲ್ಲ, ಆದ್ರೂ ಏನು ಬರೋದು? ಹೀಗೆ ಅಭಿಮಾನದಿಂದ ಆಗಿರ್ತಕ್ಕಂಥ ಈ ದ್ವೈತ ವ್ಯವಹಾರದಲ್ಲಿ ಅಭಿಮಾನ ತ್ಯಾಗ ಮಾಡಿದಾಗ, ತಾನೇ ತಾನಾಗಿ ತನ್ನನ್ನೇ ತಾನು ಅಂತ ಗುರುತಿಸಿದಾಗ ಆ ಆತ್ಮ ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ, ಅವಿನಾಶಿಯಾಗಿದ್ದಾನೆ. ಆದ್ದರಿಂದ ತಸ್ಮಾತ್ ಯುದ್ಧಸ್ವ ಭಾರತ ಅಂದ ನೋಡು. ಆದ್ದರಿಂದ ಯುದ್ಧ ಮಾಡುವಂತ ಇಲ್ಲೇನು ಭಗವಂತ ಯುದ್ಧಸ್ವ ಅಂದ್ರೆ ಯುದ್ಧ ಮಾಡುವಂತ ಒಂದು ಅಪ್ಪಣೆ ಮಾಡಿದ್ದಾನೆ ಅಂತ ಅರ್ಥವಲ್ಲ. ಯುದ್ಧ ಮಾಡ್ತಾ ಇದ್ದಾನಲ್ಲ ಅರ್ಜುನ, ಅದ್ರ ಪಾಡಿಗೆ ನಡೆಯುತ್ತೆ, ನಿನ್ ಪಾಡಿಗೆ ನೀವು ಮಾಡ್ಕೋ ಯುದ್ಧನ ಅಂತಲೇ ಹೊರತು ಅನುವಾದ ಮಾತ್ರ.
ನ ವಿಧಿ ಅಂತ. ಯುದ್ಧ ಮಾಡು ಅಂತೇನೋ ಅವನಿಗೆ ಅಪ್ಪಣೆ ಮಾಡಿ ಆರ್ಡರ್ ಮಾಡಿಲ್ಲ. ನೀ ಯುದ್ಧ ಮಾಡಕ್ಕೆ ಹೊರಟೇ ಬಿಟ್ಟಿದೀಯ, ಮಾಡ್ತಾ ಇರು. ಅದಕ್ಕೇನಾಗಬೇಕಾಗಿದೆ? ಅಲ್ಲಿ ಸ್ವಾರಸ್ಯ ಏನು ಅಂದರೆ, ಅರ್ಜುನನ ವೈಯಕ್ತಿಕವಾದ ದೃಷ್ಟಿಯಿಂದ ಹೇಳೋದಾದರೆ, ಅರ್ಜುನನಿಗೆ ಯುದ್ಧ ಅಂದರೆ ನೀರು ಕುಡ್ದ. ಎಷ್ಟೋ ಸಲ ಎಷ್ಟೋ ಯುದ್ಧ ಮಾಡಿದ, ನಿನ್ನ ಹೊಸ್ತೇನಲ್ಲಿ ಪರಮೇಶ್ವರನ ಜೊತೆಯಲ್ಲ ಯುದ್ಧ ಮಾಡಿ ಪಾಶ್ವತಾಸ್ತ್ರ ತಂದಂಥ ಅವನು. ಇನ್ನು ಹೇಳೋದಾದರೆ ವಿರಾಟ್ ಪರ್ವದ ಕಥೆ ಒಳಗೆ ಬೃಹನ್ನಡೆಯಾಗಿ ತಾನು ಸ್ತ್ರೀ ವೇಷದಲ್ಲಿ ಇದ್ದಾಗ ಕೂಡ ಈ ಕೌರವರನ್ನೆಲ್ಲ ಯುದ್ಧ ಮಾಡಿ ಸೋರಿಸಿದಂಥ ಮಹನೀಯ ಅವನು. ಅರ್ಜುನನ ಸಾಮಾನ್ಯವಲ್ಲ, ವ್ಯಕ್ತಿತ್ವ ಬಹಳ ದೊಡ್ಡದು ಒಂದು. ಇಂಥ ನೀನು ಇವಾಗ ಇವರನ್ನೆಲ್ಲ ಕೊಲ್ತೇನಲ್ಲ ಅಂತ ನೀವು ಯೋಚನೆ ಮಾಡಿದರೆ ಎಷ್ಟು ದಡ್ಡತನ ಆಯ್ತಿದು. ನೀನು ಯಾರು, ಅವರು ಯಾರು? ದೇಹಾದಿಗಳಿಗೂ ನಿನಗೂ ಏನು ಸಂಬಂಧ? ದೇಹ ನೀನು ಹೇಗಾದೀಯ? ದೇಹ ನಿಮಿತ್ತವಾದಂಥವ್ರು, ದೇಹವೇ ನಾನಲ್ಲ ಅಂದೇನು ದೇಹ ನಿಮಿತ್ತವಾದವರನ್ನೆಲ್ಲ ಹೇಗೆ ಸಂಬಂಧ ಮಾಡ್ಕೊಳ್ಳೋದು? ಎಷ್ಟೋ ಸಲ ಸಂಬಂಧ ಹೇಳಿ ಯಾರು ಇವರೇ ನಮ್ಮ ತಾತನ ಅಜ್ಜನ ಮೊಮ್ಮಗನ ತಂಗಿಯ ಮಗಳು. ಅಯ್ಯೋ, ಎಲ್ಲಿ ಯಾವ ಸಂಬಂಧ ಅದು? ದೇಹವೇ ನಾನಲ್ಲ, ನನ್ನದು ಅಂತ ಆದ್ಮೇಲೆ ನಾನು ಅಂತ ಅಂದ್ಕೊಳ್ಳೋದ, ನನ್ನದು, ನಾನಲ್ಲ. ನಾನು ನಿಜವಾದ ನಾನೊಳಗೆ ಏನಿದೆ? ಏನಿಲ್ಲ. ನಾನು ಅನ್ನೋದು ಅತ್ಯಂತ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವಭಾವವಾದ ಪರಬ್ರಹ್ಮ ಅಲ್ಲೇ. ಅಹಂ ವೇದಾಂತ ಏನಂತೆ? ಬ್ರಹ್ಮಾಸ್ಮಿ ಅನ್ನತ್ತೆ ಹೊರತು ಅಹಂ ಸಂಸಾರಿ ಅಸ್ಮಿ ಅಂತ ಜಪ ಮಾಡಿ ಅಂತ ಯಾರಿಗಾರು ಹೇಳುತ್ತಾ ವೇದಾಂತ? ತಪ್ಪೋ. ಅಹಂ ಸಂಸಾರಿ ಅಸ್ಮಿ ಅನ್ನೋದು ಮಂತ್ರ ತಪ್ಪು. ತಿದ್ದುಗಳಿ. ಅಹಂ ಹೇಳೇ ಬ್ರಹ್ಮಾಸ. ನೋಡಿದ್ರ ಎಷ್ಟು ಭರವಸೆ ಕೊಡುತ್ತೆ ಈ ವೇದಾಂತ. ಬ್ರಹ್ಮ ಆಗಿರೋ ನೀನು ಸಂಸಾರಿ ಅಂತ ಯಾಕೆ ತಪ್ಪರ್ಥ ಮಾಡ್ಕೊಂಡೆ? ಎಲ್ಲಿದೆ ಅದು? ಅಂತವಂತ ದೇಹಾದಿಗಳಿಗೆ ಆಗತಕ್ಕ ವಿಕಾರ ಆಗತ್ತೆ. ಅದಕ್ಕೇನು ಮಾಡೋದು? ದೇಹ ನಾನಲ್ವಲ್ಲ. ಪ್ರತಿಯೊಂದನ್ನು ನಾನಲ್ಲ ನಾನಲ್ಲ ಅಂತ ಡಿನೈ ಮಾಡಿಬಿಟ್ರೆ ಮುಗದೇ ಹೋಯಿತು. ನೇತಿ ಬಾ. ಏನು ವೇದಾಂತಲ್ಲಿ ಏನು ಇಲ್ಲ ಇಲ್ಲ ಅಂತಾರ? ಇಲ್ಲ ಅನ್ನಲ್ಲ, ಇಲ್ಲದ್ದನ್ನು ಇಲ್ಲ ಅಂತಾರೆ ಅಷ್ಟೇ. ತಾನಲ್ಲದ್ದನ್ನು ತಾನಲ್ಲ ಅಂತ. ಪಾಪ ಅವ್ರು ಇದ್ದದ್ದಿದ್ದ ಹಾಗೆ ಹೇಳಿದ್ರೆ ನಾವು ತಪ್ಪು ತಿಳ್ಕೊತೀವಿ. ವೇದಾಂತವ್ರು ಎಲ್ಲ ಬಿಟ್ಬಿಡ್ಬೇಕು ಅಂತಾರೆ. ಎಲ್ಲ ಬಿಟ್ಬಿಡ್ಬೇಕು ಅಂದ್ರೆ ಅರ್ಥ ಏನು? ಎಲ್ಲ ಬಿಟ್ಟಾಗೇ ಇದೆಯಲ್ಲ, ಇನ್ನು ಹೊಸದಾಗಿ ಬಿಡೋದೇನಿದೆ ಅದರೊಳಗೆ ಅಂತ. ಈಗ ನಾವು ಬಿಡ್ಲಿಲ್ಲ ಅಂತ ಇಟ್ಕೊಳ್ಳಿ, ದೇಹ ಬಿಡುವ ಎಲ್ಲ ಬಿಡ್ಲೇಬೇಕು. ನೀವು ಬೇಕು ಅಂದ್ಲಿ ಬೇಡ ಅಂದ್ಲಿ. ಈ ಅಜ್ಞಾನ ಎಷ್ಟು ಮನುಷ್ಯನನ್ನು ಗೋಳಿಕೊಳ್ಳುತ್ತೆ ಅಂದರೆ ಅಬ್ಬ ಅಬ್ಬ ಅಬ್ಬ. ಅದಕ್ಕೋಸ್ಕರ ಅದಕ್ಕಿಂತ ಇನ್ನು ದೊಡ್ಡ ಶತ್ರು ಇಲ್ಲವೇ ಇಲ್ಲ. ಆ ಅಜ್ಞಾನ ಒಂದನ್ನು ಕಳ್ಕೊಂಡ ಅಂದರೆ ಅದ್ಭುತವಾದ ನಹಿ ಜ್ಞಾನೇನ ಸತ್ಯ. ಆದ್ದರಿಂದ ಈ ಒಂದು ನಿತ್ಯನಾದ ಆತ್ಮನಿಗೆ ಈ ದೇಹಾದಿಗಳು ಬರೋದು ಹೋಗೋದು ತೀರಾ ಸ್ವಭಾವ. ಬಂದರೂ ಅದು ನೀನಲ್ಲ, ಹೋದ್ರೂ ನೀನಲ್ಲ. ಆದ್ದರಿಂದ ಅವಿನಾಶಿಯಾದ ಅಪ್ರಮೇಯಸ್ಯ ಅದನ್ನು ಶಬ್ದ ಹಾಕಿದೆ. ಅಪ್ರಮೇಯ ಅಂದರೆ ಈ ಆತ್ಮನನ್ನು ತಿಳ್ಕೋತೀನಿ ಅಂತೇನು ಕಸರತ್ ಮಾಡಬೇಡ ಅಂತ. ಅದು ಬಹಳ ಒಳ್ಳೆ ಮಾತು. ಕಸರತ್ತು ಅಂದ್ರೇನು? ಯಾವುದೇ ವಸ್ತು ತಿಳ್ಕೋಬೇಕಾದ್ರೆ ನಾವು ಕಣ್ಣಿನಿಂದ ನೋಡಿಯೋ, ಕಿವಿಯಿಂದ ಕೇಳಿಯೋ, ಅಥವಾ ಕೈಯಿಂದ ಮುಟ್ಟಿಯೋ, ಏನೋ ಒಂದು ಇಂದ್ರಿಯಗಳ ಸಂಪರ್ಕದಿಂದ ತಿಳ್ಕೊತೀವಿ. ನೀವು ವ್ಯವಹಾರದಲ್ಲಿ ಹೀಗೇನೆ. ಏನಾದ್ರು ಕಂಡ್ರ ಅಂದರೆ ಕಂಡೆ ಅಂತ. ಹಾಗೆ ನಾನು ಪ್ರತ್ಯಕ್ಷ ಕಣ್ಣೆಲ್ಲ ನೋಡಿದ್ನಲ್ಲ ಅಂತೇಳಿ ಅಂದ್ರೆ ಏನಾಯಿತು? ಇಂದ್ರಿಯಗಳ ಸಂಪರ್ಕ ಬೇಕು, ಇಲ್ಲ ಮನಸ್ಸಿನ ಸಂಪರ್ಕ ಬೇಕು, ಇಲ್ಲ ದೇಹದ ಸಂಪರ್ಕ ಬೇಕು. ಈ ತಿಳ್ಕೊತೀವಲ್ಲ, ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಇದು ಒಂದು ಉಪಯೋಗ ಇಲ್ಲ. ಯಾಕೆ? ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನ. ಈ ಆತ್ಮನನ್ನು ಕಣ್ಣಿಂದ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ. ಹಾಗಾದ್ರೆ ಆತ್ಮನೇ ಇಲ್ಲ ಅಂದ್ಬಿಡೋಣ ಅಂತ ಶೂನ್ಯವಾದವ್ರು ಹಾಕಿ ಹೇಳ್ತಾರೆ. ಏನು ಕಣ್ಣು ಕಾಣಲ್ಲ, ಕಿವಿ ಕೇಳೋದಿಲ್ಲ, ಮೂಗಿ ಮುಸುಕ್ ಬರಲ್ಲ, ಆತ್ಮ ಎಲ್ಲ ಅದೃಷ್ಟಂ ಅವ್ಯವಹಾರ್ಯ ಮದ್ರಾಶ್ರಮ ಅಲಕ್ಷಣಂ ಅದೆಲ್ಲ ಸರಿ. ಹಾಗಾದ್ರೆ ಅದನ್ನು ಇಲ್ಲ ಅಂದ್ಬಿಡೋಣ ಅಂತ ಅಲ್ಲೊಂದು ಪ್ರಶ್ನೆ ಹಾಕ್ತಾರೆ ವೇದಾಂತಿಗಳ. ಇಲ್ಲ ಅನ್ನೋನು ಯಾರು? ನೀನಿದೆಯೋ ಇಲ್ವಾ? ನೋಡಿದ್ರ ಇಲ್ಲ ಅಂತಲೂ ತೀರ್ಮಾನ ಮಾಡೋಕ್ಕಲ್ಲ. ಇಲ್ಲ ಅಂತ ತೀರ್ಮಾನ ಮಾಡೋ ನೋಡ್ಕೋಬೇಕಲ್ಲ. ಅದಕ್ಕೆ ಶಂಕರಾಚಾರ್ಯ ಅಂತಾರೆ ಏವ ನಿರಾಕರ್ತ ತಸ್ಯವ ಆತ್ಮತ್ವ ಪ್ರಸಂಗ. ಅದು ಇಲ್ಲ ಅಂತ ಯಾವನಂತಾನ ಅವನಿದ್ದೇ ಇದಾನಲ್ಲ, ಅವನೇ ಆತ್ಮ ಕಂಡ್ರೆ ಎಲ್ಲ ನಿರಾಕರಣೆ ಮಾಡಿ ನೋಡಿ. ಆದ್ರಿಂದ ಅಪ್ರಮೇಯ ಪ್ರಮಾಣಗಳಿಗೆ ಅವನು ಸಿಗತಕ್ಕಂಥ ಅವನಲ್ಲ. ಪ್ರಮಾಣ ಅಂದ್ರೇನು? ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಮನಸ್ಸಿನಿಂದ ಆಲೋಚನೆ ಮಾಡೋದು, ಇವುಗಳನ್ನೆಲ್ಲ ಪ್ರಮಾಣಗಳು ಯಾಕೆ ಬೇಕು ಅಂದ್ರೆ ಅನಾತ್ಮಗಳನ್ನು ತಿಳ್ಕೊಳ್ಳೋಕೆ ಪ್ರಮಾಣ ಬೇಕು, ಆತ್ಮನ ತಿಳ್ಕೊಳ್ಳೋಕೆ ಪ್ರಮಾಣ ಬೇಕಿಲ್ಲ. ಯಾಕೆ? ಆತ್ಮ ಸ್ವತಃ ಸಿದ್ಧನಾಗಿದ್ದಾನಲ್ಲ. ಆತ್ಮ ತಾನೇ ತಾನಾಗಿರುವಾಗ ಈಗ ಉದಾಹರಣೆಗೆ ಗಾಢ ನಿದ್ರೆ ಬಂದಿರುತ್ತೆ, ಎದ್ಮೇಲೆ ಸುಖವಾಗಿ ನಿದ್ರೆ ಬಂತು. ಹಾಗೆ ಗಾಢ ನಿದ್ರೆ ನೀವಿದ್ರಾ? ಅಯ್ಯೋ ಇಲ್ಲದೆ ನಾನೇ ಚೆನ್ನಾಗಿ ನಿದ್ರೆ ಮಾಡಿದೆ ಅಂತ
ಹೌದಾ ನಿದ್ದೆ ಮಾಡಿದ್ರಿ ಹಾಗಂತ ಯಾರು ತಿಳ್ಕೊಂಡರು? ತಿಳ್ಕೊಳ್ಳೋದೇನಿದೆ ಮತ್ತಿದ್ದೆ ಅಂತ ಹೇಗೆ ಗೊತ್ತು? ಇದೇನ್ರಿ ನಿದ್ದೆ ಮಾಡಿದ್ರೆ ಹೋಗ್ತೀರಾ ನೋಡಿ ನಮ್ಮ ಭಾವನೆಗಳು ಹೇಗೆ ಎಷ್ಟೆಷ್ಟು ಬೇಗ ನೆಗೆಯುತ್ತೆ ಅಂದ್ರೆ ಏನಾಯ್ತು, ಆತ್ಮನನ್ನ ಆತ್ಮನಾಗಿಯೇ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಎರಡಿದ್ರೆ ತಿಳಿಯೋಣ ತಿಳಿಯಲ್ಪಡ್ತಕ್ಕದ್ದು ಅಂತ ದ್ವೈತ ಆಗುತ್ತೆ, ಒಂದೇ ಇದ್ರಲ್ಲಿ ವ್ಯವಹಾರ ಹೇಗಾಗುತ್ತೆ? ಅವ್ಯವಹಾರ್ಯ ಆಗುತ್ತೆ. ಆದ್ದರಿಂದ ಅದನ್ನು ನೀವು ಪ್ರಮಾಣಗಳಿಂದ ಶೋಧನೆ ಮಾಡೋಕ್ಕೋಬಾರದು, ತಿಳ್ಕೊಳಕ್ಕೋಬಾರದು. ನೋಡಿ ವೇದಾಂತಕ್ಕೂ ಬೇರೆ ದರ್ಶನಗಳಿಗೂ ಇದೇ ಡಿಫರೆನ್ಸ್. ಬಾಕಿಯವರೆಲ್ಲ ಪ್ರಮಾಣಗಳಿಂದ ವಸ್ತು ಸಿದ್ಧ ಮಾಡ್ತಾರೆ, ವೇದಾಂತಿಗಳು ಪ್ರಮಾಣಕ್ಕೂ ಪ್ರಮಾಣವಾದ ಆತ್ಮವಸ್ತುವನ್ನ ಅಪ್ರಮೇಯ ಅಂತ ನೋಡಿ. ಅನಾಶನಃ ಅಪ್ರಮೇಯ. ಅಪ್ರಮೇಯ ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಪರಿಚ್ಛೇದ ಮಾಡುವುದಕ್ಕೆ ಬರುವುದಿಲ್ಲ ಅಂತ. ಆತ್ಮನ ಪ್ರತ್ಯಕ್ಷದಿಂದಲಾಗಲಿ ಅನುಮಾನದಿಂದಲಾಗಲಿ ತಿಳ್ಕೊಂಡು ಬರಲ್ಲ. ಬ್ರಹ್ಮಸೂತ್ರ ಭಾಷಣ ಮತ್ ರೂಪಾದ್ಯ ಭಾವಾದ್ಯೇ ನಾಯಮರ್ಥ ಪ್ರತ್ಯಕ್ಷಸ್ಯ ಗೋಚರ ಲಿಂಗಾದ್ಯ ಭಾವಾಚ್ಯ ನಾನುಮಾನಾದೀನ ಅಂತ ಬರೆದು ತುಂಬಾ ಚೆನ್ನಾಗಿದೆ. ಆಗಮ ಮಾತ್ರ ಸಮಧಿಗಮ್ಯ ಏವತು ಅಯಮರ್ಥ ಧರ್ಮವತು ಬ್ರಹ್ಮಸೂತ್ರ ಭಾಷೆಂದ್ರ ಮಾತು. ಪರಮಾತ್ಮನಿಗೆ ಯಾವ ನಾಮರೂಪಗಳು ಇಲ್ಲದೆ ಇರೋಣದ್ರಿಂದ ಕಣ್ಣಿನಿಂದಲಾಗಲಿ ಮತ್ತೊಂದು ನೋಡಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಹೋಗ್ಲಿ ಲಿಂಗಾದ್ಯ ಭಾವಾಚ ಅಂದ್ರು. ಲಿಂಗ ಅಂದ್ರೆ ಗುರುತು, ಚಿಹ್ನೆ ಏನಾದ್ರೂ ಒಂದು ಅನ್ನೊಂದು ಗುರುತು ಇಂಥದ್ದಿದೆ. ಹೇಗೆ ಬೆಟ್ಟದಲ್ಲಿ ಬೆಂಕಿ ಇದೆ ಅನ್ಬೇಕಾದ್ರೆ ಹಾಗೆ ನೋಡ್ಬಿಟ್ಟು ಇದೆ ಅಂತ ಹೇಳ್ತೀವೋ ಹಾಗೇನಾರು ಒಂದು ಲಿಂಗ ಅಂತ ಹೇಳಿ ಆತ್ಮ ತಿಳ್ಕೊಂಡ ಇದೆ ಅಂತ ಅಲಿಂಗ ಏನೂ ಇಲ್ಲ. ಮತ್ತೆ ಹೇಗೆ ತಿಳ್ಕೊಳ್ಳೋದು ಅಂತಾರೆ. ಆಗಮ ಮಾತ್ರ ಸಮಸ್ಯೆ. ಆಗಮ ಅಂದ್ರೆ ಸದ್ಗುರುವಿನ ಉಪದೇಶದಿಂದ ತಾನು ತನ್ನೊಳಗೇನೆ ಆತ್ಮನ್ನೇವ ಆತ್ಮಾನಂ ಪಶ್ಯ, ತಾನೇ ತನ್ನಲ್ಲಿಯೇ ತನ್ನೊಳಗೆ ತಿಳ್ಕೋಬೇಕು. ತಾನು ಅನ್ನೋದು ಆತ್ಮ, ತನ್ನಲ್ಲಿ ಅನ್ನೋದು ಆತ್ಮ, ತನ್ನಿಂದ ಅನ್ನೋದು ಆತ್ಮ. ಎಲ್ಲ ವಿಭಕ್ತಿಗಳು ಆತ್ಮನಲ್ಲಿ ಕೈನೇನಿಲ್ವೋ, ಸಪ್ತ ವಿಭಕ್ತಿಗಳು ಒಂದು ಬರಹಾಗಿಲ್ಲ, ಅಲ್ಲಿ ಕ್ರಿಯಾಕಾರಕ ಒಂದು ಇಲ್ಲ. ಇದು ಹೇಗೆ ಗೊತ್ತು ಅಂತ ಗೊತ್ತು ಅನ್ನೋದು ಇಲ್ಲ, ಸ್ವತಃ ಸಿದ್ಧ. ಈಗ ಸ್ವತಃ ಸಿದ್ಧವಾದ ವಸ್ತುವನ್ನ ಹೊಸದಾಗಿ ಪ್ರಮಾಣಕ್ಕೆ ಯಾಕೆ ನಾವು ಅಲ್ಪ ಒಳಗೊಳಿಸುವ ಅವಶ್ಯಕತೆ ಏನಿದೆ? ಯಾವ ವಸ್ತು ಗೊತ್ತಿಲ್ವೋ ಅದನ್ನು ಪ್ರಮಾಣದಿಂದ ತಿಳ್ಕೋಬಹುದು. ಅಪ್ರಮೇಯನಾಗಿರ್ತಕ್ಕ ಪ್ರಮಾಣಗಳಿಗೂ ಪ್ರಮಾಣನಾಗಿರ್ತಕ್ಕ ಆತ್ಮ ಅಂತ ತಿಳ್ಕೊಳ್ಳೋಕೆ ಪ್ರಮಾಣ ಯಾಕೆ ಬೇಕಾಗಿದೆ? ಆದ್ದರಿಂದ ಅವನು ಅಪ್ರಮೇಯ. ಇಷ್ಟು ಹೇಳಿ ಭಗವಂತ ಇನ್ನು ಮುಂದೆ ಹೇಳ್ತಾನೆ. ಟೈಮ್ ಆಗಿ ಹೇಳ್ತಾನೆ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೆ ವೇದಾ ವಿನಾಶನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಅಲ್ಲಿ ಒಂದು ಸಬ್ಜೆಕ್ಟ್ ಬಂತು, ಅದಷ್ಟನ್ನ ವಿಚಾರ ಮಾಡಿ. ಎಲ್ಲ ಶ್ಲೋಕಗಳನ್ನು ಪೂರ್ತಿ ಓದಕ್ಕಾಗಲ್ಲ, ಆದರೂ ಒಟ್ಟು ತಾತ್ಪರ್ಯ. ಈಗ ಅಭಿಪ್ರಾಯ ನನಗೆ ಚೆನ್ನಾಗಿ ಮೂಡಿದೆ ಮನಸ್ಸಿನಲ್ಲಿ. ಆತ್ಮ ಅನ್ನೋ ವಸ್ತು ಯಾವ ಪ್ರಮಾಣ ಗೋಚರವಲ್ಲ, ಯಾವ ಇಂದ್ರಿಯ ಗೋಚರವಲ್ಲ, ಅದು ನಾಶವಾಗತಕ್ಕದ್ದಲ್ಲ, ಸರ್ವ ಸಾಕ್ಷಿಯಾಗಿದೆ. ಅದನ್ನು ಯಾರು ನಾಶ ಮಾಡೋದು ಬರಲ್ಲ, ಅಪ್ರಮೇಯ ಎಲ್ಲ. ಈಗಾಗಲೇ ಅದನ್ನ ಅರ್ಜುನಿಗೆ ಸ್ವಲ್ಪ ಚೆನ್ನಾಗಿ ತಲೆ ಹಿಡಿಯೋ ಹಾಗೆ ಭಗವಂತ ಬೇರೆ ಬೇರೆ ರೀತಿಯಿಂದ ಹಿಡಿದ್ದಾನೆ. ಈಗ ಇನ್ನೊಂದು ವಿಷಯ ಹೇಳ್ತಾನೆ, ಅದು ಈಗ ಹೇಳಿದಂತಹ ವಿಷಯದ್ದೇ ವಿವರಣೆ. ಏನು ಅಂದ್ರೆ ಯುದ್ಧದ ಒಂದಾನೊಂದು ಪ್ರಕರಣ ಇದು. ಯಾಕೆ ಅಂದ್ರೆ ಅರ್ಜುನ ಯುದ್ಧ ರಂಗದಲ್ಲಿ ಇದ್ದಾನೆ, ಅಲ್ಲಿ ತಾನೇ ಗೀತೋಪದೇಶ ನಡೆದಿರೋದು. ಅಲ್ಲೇನಾಗಿದೆ, ಒಬ್ಬರನ್ನೊಬ್ಬರು ಹೊಡೆಯೋದು ಕೊಲ್ಲೋದು ಒಂದು ಹೊರತು ಇನ್ನೇನು ಬೇರೆ ಕೆಲಸ ಇಲ್ವಲ್ಲ. ಇಲ್ಲ ಇವನ್ ಅವನ್ ಕೊಂದ, ಇವನ್ ಕೊಂದ ಅಂತ ಯುದ್ಧದಲ್ಲಿ ತಲೆ ಬೀಳಿದಿರುತ್ತಾನೆ. ಅದೇನು ದೊಡ್ಡ ವಿಶೇಷವಾದಂತಹ ಒಂದಾನೊಂದು ಸನ್ನಿವೇಶ. ಈಗ ಅರ್ಜುನಿಗೆ ಭಗವಂತ ಹೇಳ್ತಾನೆ, ನೋಡ ನೀ ಯಾರನ್ನಾರು ಕೊಲ್ತೀಯ ಅಂತ ಇಟ್ಕೋ, ಅಥವಾ ಯಾರೋ ಒಬ್ರು ನಿನ್ನನ್ನೇ ಹೊಡಿತಾರೆ ಅಂತ ಇಟ್ಕೊಳ್ಳೋಣ, ಎರಡೂ ತಪ್ಪು. ಉಭೌತೌ ನ ವಿಜಾನೀತಃ. ಯಾವನಾದರೊಬ್ಬ ನನ್ನನ್ನು ಇಂಥವನು ಕೊಲ್ಲುತ್ತಾನೆ ಅಂತ ತಿಳ್ಕೊಂಡ್ರಾಗಲಿ, ಅಥವಾ ನಾನು ಇಂಥವನನ್ನು ಕೊಲ್ಲುತ್ತೇನೆ ಅಂತ ತಿಳ್ಕೊಂಡ್ರಾಗಲಿ, ಇವರಿಬ್ಬರು ದಡ್ರು. ಯುದ್ಧದ ಪ್ರಕರಣ ಆದ್ದರಿಂದ ಆ ದೃಷ್ಟಾಂತ ತಗೊಂಡಿದ್ದಾರೆ. ಕ್ರಿಯಾಪದ ಯಾವ್ದು ಬೇಕಾದ್ರೂ ಬದಲಾಯಿಸಬಹುದು. ಇಲ್ಲಿ ಹನನ ಅನ್ನೋ ಕ್ರಿಯಾಪದವನ್ನು ಇದಕ್ಕೋಸ್ಕರ ಉಪಯೋಗಿಸಿದ್ದಾರೆ. ಇರಲಿ, ಮನುಷ್ಯನಿಗೆ ಬಾಕಿ ಎಲ್ಲಕ್ಕಿಂತಲೂ ಭಯ ಯಾತ್ರಲ್ಲಿ ಸಾಯೋದನ್ನು ಭಯ. ಅದು ಯುದ್ಧ ರಂಗದಲ್ಲಿ ಅದೇ ಒಂದು ದೊಡ್ಡ ವಿಚಾರ, ನಿಜ. ಆದರೆ ಈ ಸಾವು ಅಂತಕ್ಕಂಥದ್ದು ಶರೀರಕ್ಕೆ ಹೊರತು ಆತ್ಮನಿಗೆ ಎಂದೆಂದಿಗೂ ಅಂಟಿಲ್ಲ ಅನ್ನೋ ನಿಜವನ್ನ ಈಗ ಅರ್ಜುನಿಗೆ ತಿಳಿಸಬೇಕಾಗಿದೆ. ಈಗ ಅರ್ಜುನ ಎಷ್ಟೇ ಶತ್ರುಗಳನ್ನು ಹೊಡೆದ್ರು
ಅವನು ಹೇಳ್ಕೋಬಹುದು ನಾನು ಎಷ್ಟು ಜನ ಶತ್ರುಗಳನ್ನು ಸಂಹಾರ ಮಾಡಿದೆ ಅಂತ. ಎಂದೆಂದಿಗೂ ಆ ಯಾವ ಶತ್ರುವಿನ ಆತ್ಮವೂ ನಾಶವಾಗಿಲ್ಲ. ಯಾಕೆ? ಆತ್ಮನ್ನ ಹೊಡೆಯಕ್ಕೆ ಬರೋದಿಲ್ಲ. ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಏನೊಂದು ಜನನ ಮರಣ ಇಲ್ಲವೇ ಇಲ್ಲ. ಅದಕ್ಕೆ ಸ್ಪಷ್ಟಪಡಿಸ್ತಾ ನೋಡಿ ಏನಂತ, ಏನಂ ವೇತ್ತಿ ಹಂತಾರಂ ಯಷ್ಟೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತ. ಅದು ಅರ್ಥ ಆಗೋಯ್ತು. ಯಾವನೇ ಆಗಲಿ ನಾನು ಇಂಥವನನ್ನು ಕೊಲ್ಲುತ್ತೇನೆ ಅಂತಲಾಗಲಿ ಅಥವಾ ನಾನು ಇಂಥವನಿಂದ ಕೊಲ್ಲಲ್ಪಡುತ್ತೇನೆ ಅಂತಲಾಗಲಿ ತಿಳ್ಕೊಂಡ್ರೆ, ಹಾಗೆ ಇಬ್ಬರೂ ತಿಳಿದವರು ದಡ್ಡರು ಉಭೌತೌ ನ ವಿಜಾನೀತ. ಅವರಿಬ್ಬರಿಗೂ ಖಂಡಿತವಾಗಿ ಕೊಲ್ಲುತ್ತೇನೆ ಅಂದವನಿಗೂ ತಿಳುವಳಿಕೆ ಇಲ್ಲ, ಕೊಲ್ಲಲ್ಪಟ್ಟೆ ಅಂತ ಯಾವನಾರಂಭ ಅದು ಸರಿಯಲ್ಲ. ಯಾಕೆ? ನಾಯಂ ಹಂತೆ ನ ಹನ್ಯತೆ. ಈ ಆತ್ಮನು ಕೊಲ್ಲುವುದು ಇಲ್ಲ, ನ ಹನ್ಯತೆ ಕೊಲ್ಲಲ್ಪಡುವುದು ಇಲ್ಲ. ಆತ್ಮನನ್ನು ಕೊಲ್ಲುವುದಕ್ಕೂ ಆಗಲ್ಲ, ಕೊಲ್ಲಲ್ಪಡುವುದಕ್ಕೂ ಆಗಲ್ಲ. ಇಲ್ಲಿ ಅರ್ಥ ಹೇಗೆ ಮಾಡಬೇಕು ಅಂದ್ರೆ, ಯುದ್ಧರಂಗವಾದ್ದರಿಂದ ಕೊಲ್ಲುವನ್ನು ಕ್ರಿಯಾಪದ ಇದೆ. ನೀವು ಯಾವ ಒಂದಾನೊಂದು ಕ್ರಿಯಾಪದಕ್ಕೆ ಬೇಕಾದ್ರೂ ಇದನ್ನು ಅನ್ವಯಿಸಬಹುದು ಅಂತ. ಎಂಬಂತೆ ನಾಣ್ಯತೆ ಅಂತ ಇದಾನೆ ಅಂತ ಇಲ್ಲ ಅಂತ ಇದಾನೆ ಅನ್ನೋದು